ನಮ್ಮಲ್ಲಿ ಗುರುದಕ್ಷಿಣೆ ಅನ್ನೋ ಒಂದು ಪದನೇ ಇದೆ, ಬಟ್ ನಾವು ಗುರುದಕ್ಷಿಣೆ ಭಾಳಷ್ಟು ಸಲ ಕೊಡಲ್ಲ. ದಿಸ್ ಹೋಲ್ ವರ್ಲ್ಡ್ ಈಸ್ ಡಿಪೆಂಡಿಂಗ್ ಆನ್ ಎನರ್ಜಿ ಎಕ್ಸ್ಚೇಂಜ್. ಯಾಕಂದರೆ ನಾನು ಏನೋ ನೀವಿಂದ ಪಡ್ಕೋತೀನಿ ಅಂದರೆ ನಾನು ಏನೋ ಕೊಡಬೇಕು. ಬಿಕಾಸ್ ಇಡೀ ಪ್ರಪಂಚನೇ ನಿಂತಿರೋದು ಶಕ್ತಿ ವಿನಿಮಯದ ಆಧಾರದ ಮೇಲೆ. ನೀವು ಧಾರಾಳವಾಗಿ ಕೊಡಿ, ಅವ್ರು ಕೇಳಿದಕ್ಕಿಂತನೂ 10 ರೂಪಾಯಿ ಜಾಸ್ತಿ ಕೊಡಿ, ನಿಮ್ಮ ಭಗವಂತ 10 ರೂಪಾಯಿ ಜಾಸ್ತಿ ಕೊಡ್ತಾರೆ. ಮಿಡ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವ್ರು ಅಥವಾ ಪುವರ್ ಫ್ಯಾಮಿಲಿಯಿಂದ ಬಂದಂಥವ್ರು, ಇಂಗ್ಲೀಷ್ ಗೊತ್ತಿಲ್ಲದೆ ಇರುವಂಥವ್ರು, ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋರಿಗೆಲ್ಲ ಒಂದು ಒಳಗಡೆ ಎಷ್ಟೇ ನಾವು ಜಾಣ್ರಿದ್ರು ಕೂಡ ನಮಗೆ ಕಾನ್ಫಿಡೆನ್ಸ್ನ ಕೊರತೆ ಇರುತ್ತೆ. ಏಯ್ ಬೇರೆಯವ್ರ ದುಡ್ಡು ವಿಷ ಮುಟ್ಟಬೇಡ ನೀನು ಅಂತ ಹೇಳಿರ್ತಾರೆ. ಯಾರಾದರೂ ಮನೆಯಲ್ಲಿ ಯಾರಾದರೂ ದುಡ್ಡು ಕೊಡೋದಕ್ಕೆ ಬಂದಿದ್ರೆ ಏನು ಹೇಳಿರ್ತಾರೆ, ಏಯ್ ಅವ್ರ ಹತ್ರ ದುಡ್ಡು ಇಸ್ಕೊತಾ ಇದೆಯಾ ನೀನು, ಕೊಟ್ಬಿಡು ವಾಪಸ್ಸು ಅಂತ ಹೇಳಿರ್ತಾರೆ. ಇವೆಲ್ಲನೂ ನಾವು ಸಣ್ಣ ವಯಸ್ಸಿಂದನೇ ಕೇಳ್ಕೊಂಡು ಬಂದ್ಬಿಟ್ಟಿರ್ತೀವಿ. ನಮ್ಮ ಮೈಂಡ್ ಒಳಗಡೆ ಏನಂತ ಫೀಡ್ ಆಗಿರುತ್ತೆ ಹೇಳಿ. ಏನಾದರೂ ಒಂದು ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಾಗ ಇದು ನನಗೆ ಸಿಕ್ಕಿದೆಯಾ, ನಾನು ಇದಕ್ಕೆ ಲಾಯಕ್ಕಿದ್ದೀನ ಅನ್ನೋ ಒಂದು ಪ್ರಶ್ನೆ ನಾವೇ ಕೇಳ್ಕೊಳ್ತೀವಿ. ನೀನು ಕಷ್ಟಪಟ್ಟು ದುಡಿಬೇಕು, ಬೆವ್ರು ಸುರಿಸ್ಬೇಕು ನೀನು ಅಂತಾರೆ. ಯಾಕೆ ಸುರಿಸ್ಬೇಕು? ಪೀಪಲ್ ಡೋಂಟ್ ಪ್ಲ್ಯಾನ್ ಫ್ಯೂಚರ್, ದೇ ಎಕ್ಸ್ಟೆಂಡ್ ದಿ ಪ್ರೆಸೆಂಟ್ ಅಂತ. ಅಂದರೆ ಒಂದು ಬಿಸ್ನೆಸ್ ಅಂದ ತಕ್ಷಣ ಫಸ್ಟು ತಲೆಗೆ ಬರುವಂಥದ್ದು ಭಾಳಷ್ಟು ಜನರಿಗೆ ದುಡ್ಡು ಬೇಕು ಅಂತ. ಸೊ ಇದು ಎಷ್ಟು ಮಟ್ಟಿಗೆ ಸರಿ? ಆ ಸ್ಪೋರ್ಟ್ಸ್ ಕಾರು ಓಡಿಸೋಂಥ ಒಬ್ಬ ವ್ಯಕ್ತಿಗೆ ತೊಗೊಂಡು ಬಂದು ಒಂದು ಸಣ್ಣ ಕಾರು ಮಾರುತಿ ಆಲ್ಟೋ ಕೊಟ್ರೂ ಅದನ್ನೊಂದು ಮ್ಯಾಕ್ಸಿಮಮ್ ಎಫಿಷಿಯೆಂಟ್ ಸ್ಪೀಡಲ್ಲಿ ಓಡಿಸ್ತಾನೆ, ಅದರಲ್ಲೇ ಡ್ರಿಫ್ಟ್ ಬೇಕಾದ್ರೂ ಮಾಡ್ತಾನೆ. ಬಿಕಾಸ್ ಇವಾಗ ಅದು ಕಾರಿಂದ ಆಯಿತಾ ಅಥವಾ ಅವನ ಸ್ಕಿಲ್ಲಿಂದ ಆಯಿತಾ? ಸ್ಕಿಲ್ ಅಲ್ವಾ? ಸೊ ವಿಚ್ ಮೀನ್ಸ್ ಸ್ಕಿಲ್ ಅನ್ನುವಂಥದ್ದು ಇಂಪಾರ್ಟೆಂಟು ಅಂತ ಆಯ್ತು ಅಲ್ಲಿಗೆ ನಮಗೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೈಂಡ್ ಥೆರಪಿಸ್ಟ್ ಮತ್ತು ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂಥ ಸುರೇಶ್ ಶೈವ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸುರೇಶ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಸುರೇಶ್ ಶೈವ ಅವ್ರ ಬಗ್ಗೆ ಇನ್ನೂ ಒಂದಷ್ಟು ಮುಂದುವರೆದು ನನಗೆ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದರೆ, ಅವರು ಪೊಲೀಸ್ ಆಫೀಸರ್ಗಳಿಗೆ 5,000ಕ್ಕೂ ಹೆಚ್ಚು ಪೊಲೀಸ್ ಆಫೀಸರ್ಗಳ ಬಗ್ಗೆ ಫೈನಾನ್ಸ್ ಬಗ್ಗೆ ಅವರು ತರಬೇತಿ ಕೊಟ್ಟಿದ್ದಾರೆ. ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, ಅಡಿಷನಲ್ ಕಮಿಷನರ್ಗಳು, ಹೀಗೆ ಸಾಕಷ್ಟು ಜನ ಇದ್ದಾರೆ. ಇದ್ರ ಜೊತೆಗೆ ಮುಂದುವರೆದು ಹೇಳೋದಾದರೆ ಜಗತ್ತಿನ ಮೊದಲ ಮತ್ತು ಏಕೈಕ ಪ್ರಾಯಶಃ ಒಂದು ಪ್ರೋಗ್ರಾಮ್ ವೆಲ್ತ್ ಎನರ್ಜಿ ಫ್ಲೋ ಪ್ರೋಗ್ರಾಮನ್ನು ಮಾಡಿದ್ದಾರೆ. ಅವ್ರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅದರಲ್ಲಿ ಮೈಂಡ್ ಸೈನ್ಸು, ಸ್ಪಿರಿಚುವಲ್ ಸೈನ್ಸು ಮತ್ತು ಫೈನಾನ್ಷಿಯಲ್ ಸೈನ್ಸ್ ಈ ಎಲ್ಲವನ್ನು ಇಂಟಿಗ್ರೇಟ್ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಅದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹೋದರೆ ಅಲ್ಲಿ ನಿಮಗೆ ಅವರ ವೆಬ್ಸೈಟು ಮತ್ತು ಆ ಪ್ರೋಗ್ರಾಮಿನ ಲಿಂಕ್ ಕೂಡ ಸಿಗುತ್ತೆ. ಆಸಕ್ತರು ಅದನ್ನು ಗಮನಿಸಿ ಅಂತ ಹೇಳ್ತಾ, ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಫೈನಾನ್ಸ್ ಬಗ್ಗೆ ಅವರು ಪಾಠಗಳನ್ನ ಕಲಿಸಿದ್ದಾರೆ, ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಇಂಥ ಸುರೇಶ್ ಶೈವ ಸರ್ ಜೊತೆಗೆ ಇವತ್ತಿನ ನಾನು ಟಾಪಿಕ್ ಏನಂದರೆ, ಶ್ರೀಮಂತಿಕೆ ಕುರಿತಾಗಿ ನಮಗೆ ಗೊತ್ತಿಲ್ಲದ ಸೂತ್ರಗಳು ಅಥವಾ ತತ್ವಗಳು ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಟಾಪಿಕ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮೊದಲನೇದಾಗಿ ತೊಗೋಬೇಕು ಅಂದ್ಕೊಂಡಿರೋದು ನಮ್ಮ ಯುವ ಪೀಳಿಗೆ ಬಗ್ಗೆ, ಅಥವಾ ಯುವ ಪೀಳಿಗೆ ಅಂತ ನಾವು ಹೇಳ್ಬೋದು, ಬಟ್ ಎಲ್ರಿಗೂ ಇದು ಆಗುತ್ತೆ. ಏನಂದರೆ, ಒಂದು ಸಣ್ಣ ಸಕ್ಸಸ್ ಕಂಡ ತಕ್ಷಣ ತಲೆ ನಿಲ್ಲಲ್ಲ ಅನ್ನೋದಿದೆ. ಆಮೇಲೆ ನಾನು ಇತ್ತೀಚೆಗೆ ಗಮನಿಸಿರುವಂಥದ್ದು ಏನಂತಂದರೆ, ನಾವೆಲ್ಲ ಮನುಷ್ಯ ಮೇಲೆ ಡಿಪೆಂಡ್ ಆಗಿದ್ವಿ. ನನಗೇನಾದ್ರು ಗೊತ್ತಿಲ್ಲ ಅಂದರೆ ಸುರೇಶ್ ಸರ್ಗೆ ಫೋನ್ ಮಾಡಿ, ಸರ್ ಒಂದು ಸ್ವಲ್ಪ ಹಿಂಗೆ ಅಂದ್ಕೊಂಡಿದ್ದೀನಿ ಅಂತೇಳಿ. ನಮ್ಮ ಹೊಸ ಪೀಳಿಗೆ ಏನಂದರೆ ಗೂಗಲ್ ಮಾಡುತ್ತೆ ಮತ್ತು ಗೂಗಲಲ್ಲ AI ಚಾಟ್ ಮಾಡಿ ಅವರು ನಮಗೆಲ್ಲ ಗೊತ್ತಿದೆ ಅನ್ನೋ ಥರ ಆಗ್ತಾರೆ. ಅದರಿಂದ ಒಂದಷ್ಟು ಹ್ಯೂಮನ್ ರಿಲೇಷನ್ಶಿಪ್ ಇದೆಲ್ಲ ಅದು ಕೂಡ ಬ್ರೇಕ್ ಆಗ್ತದೆ ಭಾಳಷ್ಟು ಸಲ. ಮತ್ತು ನನಗೆ ಗೊತ್ತಿದೆ ಅನ್ನೋ ಒಂದು ಭ್ರಮೆಯಿಂದ ಭಾಳ ಸಲ ಅವರು ಅಂದರೆ ಅವ್ರ ಲೈಫಿಗೆ ಒಳ್ಳೇದಾಗಲ್ಲ, ಎಷ್ಟೋ ಸಲ ಕೆಟ್ಟದ್ದೇ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಸ್ವಾತಂತ್ರ್ಯ, ಈ ನಾಲೆಡ್ಜು ಮತ್ತು ಈ ಸ್ವಾತಂತ್ರ್ಯ ಅಂದರೆ ಆ ನಾಲೆಡ್ಜ್ ಅಂದ್ಕೊಂಡಿರ್ತಾರೆ, ಅಲ್ಲಿ ಬಂದಿರುವಂಥದ್ದಕ್ಕೆ ಆ ಒಂದು ಪ್ರಶ್ನೆ ಕೊಟ್ಟ ತಕ್ಷಣ ಬರುತ್ತಲ್ಲ, ಅದು ನಾಲೆಡ್ಜ್ ಅನ್ಕೋತಾರೆ. ಮತ್ತು ಆ ಸ್ವಾತಂತ್ರ್ಯ ಅದು ಏನು ಮಾಡುತ್ತೆ ಸರ್ ಫೈನಲ್ ಆಗಿ? ಇವತ್ತಿನ ಜನಗಳ ಹತ್ರ ಒಂದು ಸ್ಲೋಗನ್ ಇದೆ, ಮೈ ಲೈಫ್ ಮೈ ರೂಲ್ಸ್ ಅಂತ. ನನ್ನ ಇಷ್ಟ, ನನ್ನ ಜೀವನ ಹೇಗೆ ಬೇಕಂತ ಆ ಥರ ಬದುಕುವಂಥ ರೂಲ್ಸು ನಾನು ಇಟ್ಕೊಳ್ತೀನಿ. ನನ್ನ ಜೀವನ ಇದು, ಮೈ ಬಾಡಿ ಮೈ ರೂಲ್ಸ್, ಮೈ ಲೈಫ್ ಮೈ ರೂಲ್ಸ್. ಈ ಥರ ಭಾಳಷ್ಟು ಈಗಿನ ಜನ್ರೇಷನ್ ಅವರಂತೂ ಅದೊಂಥರ ಸ್ಲೋಗನ್ ಥರನೇ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಎಸ್ಪೆಷಲಿ ಯಾರೆಲ್ಲ ಇವತ್ತು ನನ್ನ ಹತ್ರ ದುಡ್ಡಿದೆ ಅಥವಾ ಅಧಿಕಾರ ಇದೆ ಅನ್ನೋಂಥ ಅಹಂಕಾರದಿಂದ ಬೀಗ್ತಾ ಇರ್ತಾರಲ್ಲ, ಅವರ ಅವನತಿನೂ ಭಾಳ ಶೀಘ್ರದಲ್ಲೇ ವೆಯ್ಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ದುರ್ಯೋಧನ ನೋಡಿ, ಪಾಂಡವರು ವನವಾಸ ಮುಗಿಸ್ಕೊಂಡು ಬಂದ ತಕ್ಷಣವೇ ಕೃಷ್ಣ ಸಂಧಾನಕ್ಕೆ ಬರ್ತಾನೆ. ನೋಡಪ್ಪ ಹೋಗಲಿ ಬೇಡ, ಒಂದು 5 ಹಳ್ಳಿನಾರು ಕೊಟ್ಬಿಡು, ಒಂದು 5 ಗ್ರಾಮ ನಾನು ಕೇಳ್ತಾ ಇರೋದು, ಅದನ್ನು ಹೆಂಗೋ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಈ ಕಡೆ ಶಕುನಿ ಮತ್ತು ದುರ್ಯೋಧನ ಇವ್ರುಗಳೆಲ್ಲ, ಕೌರವರೆಲ್ಲ ಯಾರೆಲ್ಲ ಇರ್ತಾರೋ ಅವ್ರುಗಳೆಲ್ಲ 5 ಹಳ್ಳಿ ಕೊಡೋದಕ್ಕೂ ಬಿಡೋದಿಲ್ಲ, ಒಂದೊಂದು ಸಣ್ಣ ಜಾಗ ಕೊಡೋದಕ್ಕೂ ಬಿಡೋದಿಲ್ಲ. ಸೊ ಯಾವಾಗ ಇವ್ನಿಗೇನಂತ ಐಡಿಯಾ ಇರುತ್ತೆ ಅಂತ ಹೇಳಿದ್ರೆ, ನನ್ನ ಹತ್ರ ಶಕುನಿಯ ಕುತಂತ್ರ ಇದೆ. ಸೊ ವಾಪಸ್ ಈ ಕಡೆ ಸೈಡ್ ನೋಡಿದ್ರೆ ಅವ್ರ ಅಪ್ಪನ ಹೀಗೆ ಹಾಲಿ ಅವರು ರಾಜ ಆಗಿದ್ದಾರೆ.
ಈ ಕಡೆ ಸೈಡು ಕರ್ಣನಂಥ ಶೌರ್ಯ ನನ್ನ ಹತ್ರ ಇದೆ. ಇವರೆಲ್ಲರೂ ನನ್ನ ಜೊತೆಗಿರಬೇಕಾದ್ರೆ ಮತ್ತು ನನ್ನ ಹತ್ರ ಕುಬೇರನ ಖಜಾನೆ ಇದೆ. ಇವರೆಲ್ಲ ಇರಬೇಕಾದ್ರೆ ನನಗೆ ಎಲ್ಲಿಂದ ಸೋಲು ಬರುತ್ತೆ ಅನ್ನೋವಂಥದ್ದು ಒಂದು ತಲೆ ಒಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ. ಇದೇ ಸಿಚುವೇಶನ್ನ ಬಳಸ್ಕೊಂಡು ನೋಡಿ, ಈ ಹಿಂದೆನೂ ದ್ರೌಪದಿಯ ವಸ್ತ್ರಾಪರಣ ಎಲ್ಲ ಮಾಡಿದರು, ಅದಾದಮೇಲಿಂದ ಕಾಡು ಕಳಿಸಿದ್ರು, ಈ ಥರ ಎಲ್ಲ ಅನ್ಯಾಯಗಳನ್ನ ಮಾಡಿರ್ತಾರೆ. ಇದನ್ನೆಲ್ಲ ಮೂಲತಃ ಧೃತರಾಷ್ಟ್ರ ಕೆಲವೊಂದು ಕಡೆ ಪೋಟ್ರೆ ಮಾಡಿರೋದು ಅವ್ನು ಕೆಟ್ಟವನು ಅಂತಲೇ ಪೋಟ್ರೆ ಮಾಡಿರ್ತಾರೆ. ಆದರೆ ಆ್ಯಕ್ಚುಲಾಗಿ ಅವನು ಒಳಗಡೆನೂ ಧರ್ಮ ಇರುತ್ತೆ, ಹಂಗಾಗಿ ಅವ್ನು ಯುದ್ಧದಲ್ಲಿ ಉಳ್ಕೊಂಡಿರ್ತಾನೆ. ಇಲ್ಲಾಂದ್ರೆ ಯಾರೆಲ್ಲ ಅಧರ್ಮದ ಹಾದಿ ತುಳಿದಿದ್ರೋ ಅವರೆಲ್ಲರನ್ನೂ ಕೃಷ್ಣ ಒಂದು ಕಡೆಯಿಂದ ಕೊಲ್ಕೊಂಡು ಬಂದಿದ್ದ, ಇಲ್ಲಾಂದರೆ ಧೃತರಾಷ್ಟ್ರನೂ ಮುಗಿಸ್ತಿದ್ದ. ಅವನ ಹತ್ರ ಎಲ್ಲೋ ಒಂದು ಕಡೆ ಧರ್ಮ ಇತ್ತು, ಹಂಗಾಗಿ ಅವನೂ ಉಳಿಸ್ತಾ. ಅವನೊಂದು ಬ್ಯೂಟಿಫುಲ್ ಮಾತನ್ನು ಹೇಳ್ತಾನೆ ಅವ್ರ ಮಗನಿಗೆ, ದುರ್ಯೋಧನಿಗೆ. ನಾ ಈಗ ಹೇಳುವಂಥದ್ದನ್ನು ಭಾಳ ಭಾಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಮನುಷ್ಯ ಸ್ವತಂತ್ರನಾಗಿರ್ಬೋದು, ಆದರೆ ಸ್ವೇಚ್ಛಾಚಾರಿ ಆದಾಗ ಅವನ ಅವನತಿ ಸ್ಟಾರ್ಟ್ ಆಗೋಗುತ್ತೆ ಅಂತ. ವಿಚ್ ಮೀನ್ಸ್ ಇವೆರಡಕ್ಕೂ ಡಿಫರೆನ್ಸ್ ಇದೆ ಸರ್. ಸ್ವತಂತ್ರನೇ ಬೇರೆ, ಸ್ವೈಚ್ಛಾಚಾರನೇ ಬೇರೆ. ಯಾವ ಮನುಷ್ಯ ನೋಡಿ, ಈಗ ದುರ್ಯೋಧನ ಏನು ಅನ್ಕೋತಾ ಇದ್ದ, ಅವನ ಹತ್ರ ಸ್ವತಂತ್ರ ಆಯ್ತಾ ಸ್ವೈಚ್ಛಾಚಾರ ಆಯ್ತಾ? ಅವ್ನು ಮಾಡ್ಕೊಂಡಿದ್ದ ಸ್ವತಂತ್ರನ ಸ್ವೈಚ್ಛಾಚಾರವಾಗಿ ಮಾಡ್ಕೊಂಡ, ಅವನ ಮೈ ಮೇಲೆ ಯುದ್ಧವನ್ನು ಎಳ್ಕೊಂಡು ಬಂದು ನಿಲ್ಲಿಸ್ಕೊಂಡ, ಕೊನೆಗೆ ಈ ಲೋಕ ಬಿಟ್ಟ ಅವನು. ಸೊ ಸೇಮ್ ವೇ ಇವಾಗ ಇದೇ ಅನಾಲಜಿನ ನಮ್ಮ ನಿಜ ಜೀವನದ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ಗಳಿಗೆ ಅಪ್ಲೈ ಮಾಡಿ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡ್ತಿರ್ತಾನೆ ಅಂದರೆ ಅವನ ಹತ್ರ ಒಂದು ಸ್ವತಂತ್ರ ಇದೆ. ಆ ಸ್ವತಂತ್ರ ಏನು ಹೇಳಿ, ಯಾರ ಹತ್ರನೂ ಹೋಗ್ಬಿಟ್ಟು ಅವನು ರಿಪೋರ್ಟಿಂಗ್ ಮಾಡೋಂಗಿಲ್ಲ, ಸಾಯಂಕಾಲ ಎಂಡ್ ಆಫ್ ದಿ ಡೇ ರಿಪೋರ್ಟ್ ಕಳಿಸೋಂಗಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಎಕ್ಸ್ಪೆಕ್ಟೆಡ್ ಬಿಸ್ನೆಸ್ ಕಳಿಸೋ ಆಗಿಲ್ಲ, ಒಂದು ಮೇಲ್ ಬರೋ ಆಗಿಲ್ಲ, ಎಂಥದ್ದು ಇಲ್ಲ. ಅವನೀಗ ಸ್ವತಂತ್ರ, SRನು ಒಂದು ಸ್ವತಂತ್ರನಾಗಿದ್ದಾನೆ. ಆದರೆ ನಾನೇ ಅಲ್ವಾ ಕಂಪ್ನಿ ಓನರ್, ಇದು ನಂದಲ್ವಾ ಇನ್ಸ್ಟಿಟ್ಯೂಷನು, ನನ್ನ ಇಷ್ಟ, ನಾನು ಈ ದುಡ್ಡನ್ನು ತೊಗೊಂಡೋಗಿ ನಾನು ಇಷ್ಟ ಬಂದಿದ್ದ ಜಾಗಕ್ಕೆ ಹಾಕ್ತೀನಿ, ನಾನು ಇಷ್ಟ ಬಂದಂಗೆ ಡಿಶನ್ನು ತೊಗೋತೀನಿ ಅಂತ ಆ ಸ್ವತಂತ್ರ ಯಾವಾಗ ಸ್ವೈಚ್ಛಾಚಾರ ಆಗುತ್ತೋ ಅಲ್ಲಿಂದ ಬಿಸ್ನೆಸ್ಸು ಕೊಲಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಅರ್ಥ ಇಷ್ಟನೇ, ಮನುಷ್ಯನಿಗೆ ಸ್ವತಂತ್ರ, ನೀವು ಹೇಳಿದ್ರಲ್ವ ಸ್ವತಂತ್ರ ಇರುತ್ತೆ ಅನ್ನುವಂಥದ್ದು. ಈ ಸ್ವತಂತ್ರ ಯಾವಾಗ ಸ್ವೈಚ್ಛಾಚಾರತೆಯಿಂದ ಬದಲಾಗುತ್ತೋ ಆವಾಗಲೇ ಅವನ ಅವನತಿನೂ ಸ್ಟಾರ್ಟ್ ಆಗಿ ಹೋಗ್ತಾ ಇರುತ್ತೆ. ಈಗ ನೋಡಿ, ಇವತ್ತು ನಾವೆಲ್ಲ ಇರುವಂಥ ಜಗತ್ತಿನಲ್ಲಿ ಎಲ್ಲರ ಕೈನಲ್ಲೂ ಮೊಬೈಲ್ ಇದೆ. ಮೊಬೈಲ್ ಇರುವಂಥದ್ದು ಸ್ವಾತಂತ್ರ್ಯ, ಅದನ್ನು ಯಾವುದಕ್ಕೆ ಬಳಸ್ತಾರೆ ಅನ್ನೋದು ಸ್ವೈಚ್ಛಾಚಾರ. ಸೇಮ್ ವೇ ಒಬ್ಬನ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಇರೋದು ಸ್ವತಂತ್ರ, ಆದರೆ ಕ್ರೆಡಿಟ್ ಕಾರ್ಡ್ನ ಎಲ್ಲಿ ತೊಗೊಂಡು ಉಜ್ಜುತ್ತಾನೆ ಅನ್ನೋದು ಸ್ವೈಚ್ಛಾಚಾರ ಆಗಿರುತ್ತೆ. ಈ ಎರಡಕ್ಕೂ ಒಂದು ಸ್ವಲ್ಪ ತಿನ್ ಲೈನ್ ಇದೆ, ಸ್ವೈಚ್ಛಾಚಾರಕ್ಕೂ ಸ್ವತಂತ್ರಕ್ಕೂ. ಎರಡೂ ಕಡೆ ಅವನು ಇಂಡಿಪೆಂಡೆಂಟೇ. ಹೇಗಂದರೆ ಒಂದು ಪತಂಗ ಅಂದರೆ ಒಂದು ಚಿಟ್ಟೆ ದೀಪದ ಸುತ್ತನೇ ಸುತ್ತಾ ಅದು ಸ್ವೈಚ್ಛಾಚಾರ ಪ್ರಕಾರ ಇದ್ದರೆ ದೀಪದಿಂದ ನನಗೇನಾಗಲ್ಲ, ಏನಾಗ್ಬಿಡುತ್ತೆ, ಅದ್ರ ಶಾಖದಿಂದ ಇದ್ರೆ ಓಕೆ. ಆದರೆ ದೀಪದ ಹತ್ರ ಹೋದರೆ ಹೇಗೆ ತನ್ನ ರೆಕ್ಕೆಗಳನ್ನು ಸುಟ್ಕೊಂಡ್ಬಿಡುತ್ತೋ ಸೇಮ್ ವೇ ಮನುಷ್ಯನೂ ಅಷ್ಟೇ ಸ್ವತಂತ್ರದಿಂದ ಸ್ವೈಚ್ಛಾಚಾರದ ಕಡೆಗೆ ಹೋದಾಗ ಅವ್ನು ಮಾಡಿರುವಂಥ ಆಸ್ತಿ ಎಲ್ಲವನ್ನೂ ಸಂಪೂರ್ಣವಾಗಿ ಕಳೆದುಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ಇವೆರಡಕ್ಕೂ ಒಂದು ತಿನ್ ಡಿಫ್ರೆನ್ಸು. ಹಂಗಾಗಿ ಒಂದು ಸಣ್ಣದೊಂದು ಆ್ಯಕ್ಟಿವಿಟಿ ಕೊಡ್ತೀನಿ, ಇದು ಯಾರು ಬೇಕಾದರೂ ಮಾಡ್ಬೋದು. ಒಂದು sureshshaiva.com/tools ಅಂತೇಳಿ ಒಂದು ವೆಬ್ಸೈಟ್ ಇದೆ, ಆಯಿತಾ? ಅಲ್ಲಿ ಹೋದರೆ ಒಂದು ಫಾರ್ಮೆಟ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಬೋದು. ಅಂದರೆ ಫ್ರೀಡಮ್ ವಿತ್ ಇಂಟೆಂಟ್ ಅಂತೇಳಿ ಒಂದು ಫಾರ್ಮೆಟ್, ಅದು ಅಂದರೆ ನನ್ನ ಫ್ರೀಡಮ್ ವಿತ್ ಮೈ ಇಂಟೆಂಟ್ ಅಂತ ಒಂದು ಫಾರ್ಮೆಟ್. ಅದನ್ನು ಡೌನ್ಲೋಡ್ ಮಾಡಿಕೊಂಡು, ಅಂದರೆ ನಾನು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಇವತ್ತು ನಾನು ಸ್ವೈಚ್ಛಾಚಾರತೆಯಿಂದ ನಡ್ಕೋತಾ ಇದ್ದೀನ ಅಥವಾ ನಿಜವಾಗ್ಲೂ ನಾನು ಸ್ವತಂತ್ರನಾಗಿದ್ದೀನ ಅಂತ ಒಂದು ಸಣ್ಣ ಆಡಿಟ್, ಅದು ನಿಮ್ಮನ್ನು ನೀವು ಆಡಿಟ್ ಮಾಡ್ಬೋದು. ಅದು ಹೆಂಗಂದ್ರೆ ಸ್ಕೋರ್ ಕೊಡಬೇಕಾದ್ರೆ ಆ ಸ್ಕೋರ್ ಕೊಟ್ಕೊಂಡು ಹೋಗ್ತಾರೆ, ಅದನ್ನು ಟೋಟಲ್ ಮಾಡಬೇಕು, ಅವರು ಸ್ವೈಚ್ಛಾಚಾರದಲ್ಲಿದ್ದಾರೆ ಸ್ವತಂತ್ರದಲ್ಲಿದ್ದಾರೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಒಳ್ಳೆಯ ಅಪಾರ್ಚುನಿಟಿ, ಎಲ್ಲರೂ ಮಾಡಿ. ನಾನು ಖಂಡಿತ ಮಾಡ್ತೀನಿ ಇದನ್ನು. ನಾನು ಸಾಧ್ಯವಾದ ಸ್ವಾತಂತ್ರ್ಯನ ಅತ್ಯಂತ ಹೆಚ್ಚು ಪ್ರೀತಿ ಪಡುವಂಥ ಮೌಲ್ಯ ಯಾವುದಂದ್ರೆ ಸ್ವಾತಂತ್ರ್ಯನೇ. ನಂಗೆ ಅದು ಬಿಗ್ ಬಾಸ್ ಹೋದಾಗ ಇನ್ನೂ ಗೊತ್ತಾಯಿತು. ಬಟ್ ಅದರ ಥಿನ್ ಲೈನು ಸ್ವೇಚ್ಛಾಚಾರ. ಇದಕ್ಕೂ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸರ್, ಎಷ್ಟು ಚೆನ್ನಾಗಿದೆ ಅಂದರೆ ಈ ಉದಾಹರಣೆ. ಇದನ್ನು ಹೇಳಿ ನಾನು ಮುಂದಿನ ಚಾಪ್ಟರ್ಗೆ ಹೋಗ್ತೀನಿ. ಅದೇನೆಂದರೆ, ಒಂದು ಗಿಟಾರ್ ಅಥವಾ ಒಂದು ತಂಬೂರಿ, ಒಂದು ವೀಣೆ, ಅದರಲ್ಲಿ ತಂತಿ ಇರುತ್ತಲ್ಲ, ಆ ತಂತಿಗೆ ಯಾವಾಗಲೂ ಅನ್ನಿಸ್ತಾ ಇರ್ತಂತೆ, ಏನು ನನಗೆ ಕಟ್ಟಾಕ್ಬಿಟ್ಟಿದ್ದಾರೆ, ನನಗೆ ಸ್ವಾತಂತ್ರ್ಯನೇ ಇಲ್ಲ. ಓಕೆ, ಅದು ಭಾಳ ನೊಂದ್ಕೊಳ್ತಿರುತ್ತಂತೆ. ಅದು ಒಂದು ದಿನ ಹಾಳಾಗಿ ಅದು ಹೊರಗಡೆ ಬಂತಂತೆ. ಅದನ್ನು ಕಿತ್ತಾಕಿದ್ರು, ಅದು ತಾನೇ ಬಂತು, ಏನೋ ಹೊರಗಡೆ ಬಂತಂತೆ. ಯಾಕಂದರೆ ಅದು ತುಂಬ ಟೈಟಾಗಿ ಕಟ್ಟಿರ್ತಾರೆ. ಆಮೇಲೆ ಅದನ್ನು ಯಾರೂ ನುಡ್ಸಲ್ಲ, ಅದು ಮೂಲೆ ಗುಂಪಾಗಿ ಹೀಗೆ ಕಸದಲ್ಲಿ ಹೋಗಿ ಅದು ಬಿದ್ದುಬಿಡುತ್ತೆ. ಓಕೆ, ಡಸ್ಟ್ಬಿನೇ ನೋಡಿ. ಅಲ್ಲಿ ಒಂದು ಅಂದರೆ ನಿಮಗೆ ಸ್ವಾತಂತ್ರ್ಯ ಇಲ್ಲ ಅಂದ್ಕೊಂಡಿದ್ರಲ್ಲ, ಆ್ಯಕ್ಚುಲಿ ಆ ಸ್ವಾತಂತ್ರ್ಯ ಹೋದ ತಕ್ಷಣ ನಿಮ್ಮ ಐಡೆಂಟಿಟಿನೇ ಹೋಯಿತು. ಅಂದರೆ ನಿಮಗೆ ನಿಮಗೆ ಒಂದು ಕಟ್ ಹಾಕಿದ್ರಲ್ಲ, ಆ ಬಂಧನ ಇದೆಯಲ್ಲ, ಅದು ಸ್ವಾತಂತ್ರ್ಯ ಇಲ್ಲದಿರುವಂಥ ಬಂಧನ ಅಲ್ಲ, ಅದು ಸ್ವಾತಂತ್ರ್ಯದಲ್ಲಿ ಇರುವಂಥ ಬಂಧನ. ಈಗ ನಾನು ಬೆಳಗ್ಗೆ ಆಫೀಸಿಗೆ ಬರಬೇಕು,
ಅಯ್ಯೋ ನನಗೆ ಕಟ್ ಹಾಕ್ಬಿಟ್ಟಿದ್ದಾರೆ, ನಾನು ಪ್ರತಿದಿನ ಆಫೀಸಿಗೆ ಬರಬೇಕು ಅಂತಂದರೆ ಹಾಂ ಅಲ್ವಾ? ಎಸ್. ಸೊ ಈಗ ನೀವು ಕ್ಲಾಸ್ ಮಾಡಬೇಕು, ಅಯ್ಯೋ ನನಗೆ ಏನಿದು, ನಂಗೆ ಸ್ವಾತಂತ್ರ್ಯನೆಲ್ಲ ಕ್ಲಾಸ್ ಮಾಡಬೇಕು ಪ್ರತಿದಿನ ನಾನು ಅಂತಂದರೆ ಅದರಲ್ಲೇ ಇರುವುದು ಸ್ವಾತಂತ್ರ್ಯ ನಿಮ್ದು ಆ್ಯಕ್ಚುಲಿ. ಅಬ್ಸಲ್ಯೂಟ್ಲಿ. ಅಂದರೆ ನಿಮ್ಮ ಮೀನಿಂಗ್, ನಿಮ್ಮ ಲೈಫಿನ ಮೀನಿಂಗ್ ಇರೋದು ಅದರಲ್ಲೇ, ನನ್ನ ಲೈಫಿನ ಮೀನಿಂಗ್ ಇರೋದೇ ಇದರಲ್ಲಿ ಅಲ್ವಾ? ಒಬ್ಬ ಏನು ಕೆಲಸ ಮಾಡ್ತಾನೆ ಅವ್ನ ಲೈಫಿನ ಮೀನಿಂಗ್ ಅದರಲ್ಲೇ ಇದೆ. ಸೊ ಹೀಗಾಗಿ ಇಟ್ಸ್ ವೆರಿ ಟ್ರೂ ಸರ್. ಹಂಗೆ ಕೃಷ್ಣನ್ ಒಂದು ಮಾತು ಹೇಳ್ತಾನೆ, ಧರ್ಮ ಯಾವಾಗಲೂ ಬಂಧನ ಅಲ್ಲ, ಬಂಧನದಿಂದ ಮುಕ್ತಿ ಅಂತ. ಎಸ್ ಎಸ್ ಎಸ್. ಸೊ ನಮ್ಮ ಮಾಡುವಂಥ ಎಲ್ಲ ಕೆಲಸಗಳು ಅಷ್ಟೇ. ಎಸ್ ಎಸ್ ಎಸ್. ಸರ್ ನೆಕ್ಸ್ಟ್ ಪ್ರಶ್ನೆ ನಾನು ತೊಗೋಬೇಕು ಅಂದ್ಕೊಂಡಿರೋದು ಏನು ಅಂತಂದರೆ, ಇದು ಭಾಳ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ಕಾಂಪ್ಲಿಕೇಟೆಡ್ ಅಲ್ಲ. ಅದೇನೆಂದರೆ, ಮತ್ತು ನಾವು ಇದನ್ನು ಭಾಳ ಸಲ ನೋಡ್ತೀವಿ. ಅದು ಏನಂತಂದರೆ ಒಂದು ಕೃತಜ್ಞತೆ ಸಲ್ಲಿಸುವಂಥದ್ದು. ಓಕೆ, ಅಂದರೆ ಬೇಸಿಕಲಿ ನಾವು ಒಬ್ಬ ಗುರುವಿಂದ, ಒಂದು ಮ್ಯಾಂಟೋರಿಂದ ನಾವೆಲ್ಲ ಜ್ಞಾನ ತೊಗೋತೀವಿ, ನಾಲೆಜನ್ನು ಪಡ್ಕೊಳ್ತೀವಿ. ಆದರೆ ನಮ್ಮಲ್ಲಿ ಗುರುದಕ್ಷಿಣೆ ಅನ್ನೋ ಒಂದು ಪದನೇ ಇದೆ, ಬಟ್ ನಾವು ಗುರುದಕ್ಷಿಣೆ ಭಾಳಷ್ಟು ಸಲ ಕೊಡಲ್ಲ, ಅಥವಾ ನಾವು ಅವ್ರಿಗೆ ಸಲ್ಲಿಸಬೇಕಾದ ಕೃತಜ್ಞತೆಯನ್ನು ಸಲ್ಲಿಸಲ್ಲ. ಓ ನಿಮ್ಮಿಂದ ಇದು ಆಗಿದ್ದು ಅಂತ ಕೂಡ ನಾವು ಹೇಳಲ್ಲ. ಎಷ್ಟೋ ಸಲ ನಮ್ಮ ಮಾತಲ್ಲದು ಬರಲ್ಲ. ಸೊ ಈ ಥರ ಆದಾಗ ನಾವು ಆ ನಾಲೆಜ್ ನಾವೇನು ಪಡ್ಕೊಂಡಿರ್ತೀವಿ, ಆ ನಾಲೆಜ್ ನಮ್ಗೆ ಫಲ ಕೊಡುತ್ತಾ, ಅಥವಾ ನಮಗೆ ಸಿಕ್ಕಿರುವಂಥ ಆ ಶ್ರೀಮಂತಿಕೆನೋ ಇನ್ನೊಂದು ಅದು ಉಳ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಎನರ್ಜಿ ಆಫ್ ಎಕ್ಸ್ಚೇಂಜ್ ಇದು ಆಗದೆ ಇದ್ದಾಗ ಏನಾಗುತ್ತೆ ಅನ್ನೋದು. ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ನೋಡಿ, ನಾನು ನನ್ನ ಕುಟುಂಬದಲ್ಲೂ ತುಂಬ ಜನ ಅದೇ ವೃತ್ತಿ ಮಾಡೋರು ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ನನ್ನೊಬ್ಬರು ಸ್ಟೂಡೆಂಟ್ ಒಬ್ಬರು ಇದ್ದರು. ಅವರು ಅದರ ಬಂದು ಫಿನಾನ್ಷಿಯಲ್ ಕನ್ಸಲ್ಟೇಷನ್ಗೆ ಬಂದಿದ್ದರು. ಅವರೆಲ್ಲ ಫಿನಾನ್ಷಿಯಲ್ ಅಂದರೆ ಫುಲ್ ಎಲ್ಲ ಅವ್ರದ್ದು ಫಿನಾನ್ಷಿಯಲ್ ಅನಾಲಿಸಿಸು ಮತ್ತು ಇವೆಲ್ಲ ಆದ ನಂತರ ದೆನ್ ಅವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋದೆ. ಸೊ ಭಾಳಷ್ಟು ಜನಗಳು ಈ ಕನ್ಸಲ್ಟೇಷನಲ್ಲಿ, ಅಂದರೆ ಫಿನಾನ್ಷಿಯಲ್ ನಾನು ಯಾವ ಕೌನ್ಸ್ಲಿಂಗ್ ಮಾಡ್ತಾ ಇರ್ತೀನಿ, ಅವ್ರು ಎಮೋಷ್ನಲ್ ಆಗಿಬಿಡ್ತಾರೆ. ಸೊ ಅದೊಂಥರ ಹಾರ್ಟ್ ಸೀಟ್ ಇದ್ದಾಗೆ ಅಂತ ಇಟ್ಕೊಂಡು. ಎಮೋಷ್ನಲ್ ಯಾಕಾಗ್ತಾರೆ? ರೀಸನ್ ಏನಂದರೆ, ಅವ್ರಿಗೆ ಇವತ್ತಿನ ತನಕ ಯೋಚನೆ ಮಾಡಿರೋದಿಲ್ಲ, ಈ ಥರನೂ ಹೆಂಗಲಲ್ಲಿ ನಾನು ಯೋಚನೆ ಮಾಡ್ಬೋದಾ, ಪ್ರಶ್ನೆ ಅಂದರೆ ಈ ಥರನೂ ಲೈಫ್ನ ಯೋಚನೆ ಮಾಡ್ಬೋದಾ ಅಂತೇಳಿ. ಅವರೊಬ್ಬರು ಪೌರೋಹಿತ್ಯ ಮಾಡ್ತಿರ್ತಾರೆ. ಅವರು ಒಂದು ಟೈಮ್ ನನಗೇನು ಹೇಳಿದ್ರು ಅಂದರೆ, ಆ ವ್ಯಕ್ತಿ ಅಂದರೆ ಅವ್ರು ಇರೋದು ಮೈಸೂರಲ್ಲಿ, ಅಂದರೆ ನಮ್ಮ ಮೈಸೂರವರೇ, ಅವರು ಬ್ಯಾಂಗ್ಳೂರಿಗೆ ಬಂದಿರ್ತಾರೆ ಒಂದು ಪೂಜೆ ಪ್ರೋಗ್ರಾಮ್ಗೆ. ಒಂದು XYZ ಅನ್ನೋಂಥ ಒಂದು XYZ ಮನೆಗೆ ಬಂದಿರ್ತಾರೆ. ಆ ಪ್ರೋಗ್ರಾಮ್ ಎಲ್ಲ ಆದ ನಂತರ ಅಲ್ಲಿ ಈಗ ನೋಡಿ, ಮೈಸೂರಿಂದ ಬ್ಯಾಂಗ್ಳೂರು ಬರಬೇಕು ಒನ್ ಡೇಗೆ ಅಂತ ಹೇಳಿದ್ರು ಮಿನಿಮಮ್ 1,000 ರೂಪಾಯಿಂದ 2,000 ರೂಪಾಯಿಂದ ಮಿನಿಮಮ್ ಆಗುತ್ತೆ, ಹೆಂಗೆ ಬಂದು ಹೋದ್ರೂ. ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪೂಜೆನ ಮಾಡಿ ವಾಪಸ್ಸು ಸಾಯಂಕಾಲ ಅಲ್ಲಿಂದ ಹೋಗಬೇಕಾದ್ರೆ, ಅಂದರೆ ನೈಟಿಂದನೇ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್, ಅದು ನೈಟಿಂದ ಪೂಜೆ ಮಾಡಿ ವಾಪಸ್ ನಾಳೆ ಸಾಯಂಕಾಲ ಅವರು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ, ಅವರು ಹೋಗುವಂಥ ಸಮಯದಲ್ಲಿ ಅವ್ರಿಗೆ 1,001 ರೂಪಾಯಿ ಇಟ್ಟಿದ್ದಾರೆ ಅವರು. ಅಯ್ಯೋ. ಆ ಮನುಷ್ಯ ಕೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಸೊ ಅದಾದ ನಂತರ ಅವರು ಮನೆಗೆ ಬಂದಿದ್ದಾರೆ, ಭಾಳ ದುಃಖ ಇಟ್ಕೊಂಡು ಬಂದಿದ್ದಾರೆ. ನಾನು ಹೇಳಿದೆ, ಮತ್ತು ನೀವು ಮೊದಲೇ ಹೇಳಬೇಕಿತ್ತಲ್ವ ಸರ್, ನಿಮ್ಮದು ಸಂಭಾವನೆ ನೀವು ಮೊದಲೇ ಹೇಳಬೇಕಾಗಿತ್ತು, ನಂದು ಇಷ್ಟು ಫೀಸ್ ಆಗುತ್ತೆ ಅಂತೇಳ್ಬಿಟ್ಟು. ಅದು ಹೇಳ್ದಾಗಿರೋದು ನಿಮ್ಮದು ತಪ್ಪಲ್ವಾ ಅಂತೇಳ್ಬಿಟ್ಟು. ಬಟ್ ಅವ್ರು ನಂಗೆ ಏನು ಹೇಳಿದ್ರು ಅಂದರೆ, ಎಲ್ಲರಿಗೂ ನಾನು ಇದೇ ಪ್ರಕಾರ ಕೊಡಿ ಅಂತೇಳ್ಬಿಟ್ಟು ಏನಾದರೂ ಕೇಳೋಕ್ಕೆ ಹೋದರೆ ಅವರು ಪ್ರೈಸ್ ಅನಾಲಿಸಿಸ್ ಮಾಡೋದಕ್ಕೆ ಹೋಗ್ತಾರೆ, ಯಾರು ನನಗಿಂತ ಕಮ್ಮಿಗೆ ಬರ್ತಾರೆ ಅಂತೇಳ್ಬಿಟ್ಟು. ಒಂದು 2-3 ಸಲ ಆ ಥರ ಆಗಿದ್ದ ಕಾರಣ ನಾನು ಅದನ್ನು ಹೇಳೋದೇ ಬಿಟ್ಬಿಟ್ಟೆ. ಬಟ್ ಅವತ್ತು ನನಗೆ ಎಂಥ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ, ಅದರ ಸೇಮ್ ಮಂತು ಸರ್ ಅವರ ಮಗಳದು ಫೀಸ್ ಕಟ್ಟಬೇಕಾಗಿತ್ತು ಅವರು ಸ್ಕೂಲ್ದು. ಅವ್ರು ಅಂದ್ಕೊಂಡಿದ್ರು, ಓಕೆ ಈ ತಿಂಗಳು ನನಗೆ 3 ಪೂಜೆ ಇದೆ, ನಾನು ಹೋಗಿದ್ದು ಬಂದ ತಕ್ಷಣವೇ ನಂಗೆ ಅದರಿಂದ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಅಂತೇಳ್ಬಿಟ್ಟು. ಅವ್ರ ಮಗಳು ಡೈಲಿ ಬಂದು ಮನೆಗೆ ಫೀಸ್ ಕೇಳ್ತಾ ಇದ್ದಾರೆ ಸ್ಕೂಲಲ್ಲಿ ಅಂತ ಹೇಳ್ತಾನೆ ಇದ್ರು. ಆ್ಯಂಡ್ ಆ ವ್ಯಕ್ತಿ ಎಷ್ಟು ದುಃಖಿತವಾಗಿ ಹೇಳಿದ್ರು ಅಂತ ಹೇಳಿದ್ರೆ, ಎಷ್ಟು ದುಃಖ ಇತ್ತು ಅವ್ರ ಮನಸ್ಸಿನ ಒಳಗಡೆ ಅಂತ ಹೇಳಿದ್ರೆ, ಕಣ್ಣೀರು ಹಾಕ್ಕೊಂಡು ಹೇಳಿದ್ರು. ಅವತ್ತು ಸರ್ ಅವ್ರ ಮನೆಯಲ್ಲಿ ನನ್ನ ಎದುರುಗಡೆ ಕೂತ್ಕೊಂಡು ಇನ್ನೊಂದು ಸಲ ಹರಿಸಿ ನಾನು ಪ್ರಾಸ್ಪರ್ ಆಗಲಿ ಅಂತ ಹರಿಸಿ, ಇನ್ನೊಂದು ಸಲ ಹರಿಸಿ ನಾನು ಪ್ರಾಸ್ಪರ್ ಆಗಲಿ ಅಂತ ಹರಿಸಿ ಒಂದೆರಡು ಮನೆಯವರದ್ರೆಲ್ಲ ಬಂದವರದ್ರೆಲ್ಲ ನನ್ನ ಆಶೀರ್ವಾದ ತೊಗೊಂಡ್ರು ಸರ್. ಆದರೆ ನನ್ನ ಮಗುಗೆ ಫೀಸ್ ಕಟ್ಟುವಷ್ಟು ಪ್ರಾಸ್ಪೆರಿಟಿ ನನಗೆ ಅವ್ರು ಕೊಟ್ಟು ಕಳಿಸ್ಲಿಲ್ಲ ಅಂತ. ಮೆನಿ ಆಫ್ ದ ಟೈಮ್ಸ್ ವಿ ಡೂ ದಿಸ್ ಮಿಸ್ಟೇಕ್. ಒಬ್ಬ ಆಟೋ ಡ್ರೈವರ್ ಆಗಿರಲಿ, ಅದು ಒಬ್ಬ ಪ್ರೀಸ್ಟ್ ಆಗಿರಲಿ, ಅದು ಯಾರೇ ಆಗಿರಲಿ, ತುಂಬ ಜನ ಅವ್ರನ್ನ ಅವಮಾನ ದೃಷ್ಟಿಯಿಂದ ನೋಡ್ತಾರೆ, ಅಥವಾ ಮೇಲ್ಗಡೆ ಗೌರವದಿಂದ ನೋಡ್ಬೋದು ಅಷ್ಟೇ ಅವ್ರ ಎದುರುಗಡೆ ನಿಂತಿದ್ದಾಗ. ಆದರೆ ಅವ್ರಿಗೆ ಸಂಭಾವನೆ ರೂಪದಲ್ಲಿ ಕೊಡಬೇಕಾದ್ರೆ ಅದನ್ನು ಗೌರವಾನ್ವಿತವಾಗಿ ಕಾಣೋದಿಲ್ಲ, ಅದನ್ನೊಂಥರ ಫ್ರೀಯಾಗಿ ಟ್ರೀಟ್ ಮಾಡಿಬಿಟ್ಟಿರ್ತಾರೆ. ಬಟ್ ಅವ್ರ ಟೈಮ್ಗೆ ಅವರ ಇದಕ್ಕೆ ಬೆಲೆನೇ ಕೊಟ್ಟಿರೋದಿಲ್ಲ ಅವರು. ಆ್ಯಂಡ್ ಆಲ್ಸೋ ಹಿ ಸೆಡ್ ಮೆನಿ ಆಫ್ ದ ಟೈಮ್ಸ್ ಅಲ್ಲಿರುವಂಥವರೆಲ್ಲ ಹೆಂಗೆ ಕೆಲವರು ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಂಗಳಾರತಿ ತಟ್ಟೆನಲ್ಲಿ ಸುಟ್ಟೋಗಿರೋ ಕಾಸು ಆಯ್ಕೆ ಮಾಡ್ಕೊಳ್ಳೋನು ಅಂತಲೂ ಹೇಳಿದ್ದಾರೆ ನನಗೆ ಅಂತ. ಅದೆಲ್ಲ ನೋಡಿ, ಒಬ್ಬ ಪ್ರೀಸ್ಟ್ ಆಗಿದ್ದವರು ಅವತ್ತವರು ಮಮ ಅಂತ ಹೇಳಿಸ್ತಾರೆ, ಅಂದರೆ ನನ್ನ ಪರವಾಗಿ ಇವ್ರಿಗೆಲ್ಲ ಸಿಗ್ಲಪ್ಪ ಅಂತ ಹೇಳಿರುವಂಥ ಮನುಷ್ಯ ಒಳಗಡೆಯಿಂದ ಏನಾದ್ರು ಆ ಥರ ದುಃಖನ ವ್ಯಕ್ತಪಡಿಸಿದ್ರೆ ಇವ್ರು ಹೆಂಗೆ ಪ್ರಾಸ್ಪರ್ ಆಗ್ತಾರೆ? ಎಕ್ಸಾಕ್ಟ್ಲಿ.
ಸೊ ಹಾಗಾಗಿ ನಂದೊಂದು ಸಜೆಷನ್ ಏನಂತ ಹೇಳಿದ್ರೆ, ವೆಲ್ದಿ ಆಗಬೇಕು ಒಬ್ಬ ಮನುಷ್ಯ ಅಂತಿತ್ತು ಅಂದರೆ, ಪ್ರಾಸ್ಪರ್ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ, ಸಣ್ಣವ್ರ ಹತ್ರ ಈ ವಿಷಯಗಳನ್ನ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಈ ಪೂಜೆ ಗೀಜೆ ಮಾಡ್ಕೊಂಡಿರೋರಿಗೆ, ಸಣ್ಣ ಆಟೋ ಡ್ರೈವರ್ಗಳಿಗೆ, ಕೊತ್ತಂಬರಿ ಸೊಪ್ಪು ಮಾರೋರಿಗೆ, ಇವರೆಲ್ಲರಿಗೂ ಯಾವಾಗ ನಾವು ಚೀಪ್ ಮೆಂಟಾಲಿಟಿನಲ್ಲಿ ನಮ್ಮ ಬುದ್ಧಿ ಉಪಯೋಗಿಸ್ತೀವಲ್ಲ, ಆಗ ಮೇಲ್ಗಡೆ ಇರೋನು ಹೆಂಗೆ ಅವನು ಧಾರಾಕಾರವಾಗಿ ಎರೆದು ಕೊಡ್ಬೋದು. ಎಕ್ಸಾಕ್ಟ್ಲಿ, ಕರೆಕ್ಟ್. ಸೊ ಅಂದರೆ ನಮ್ಮ ಯೋಚನೆಗಳೇ ಚೀಪ್ ಆಗಿದ್ದಾಗ ನಾವು ಕೊಡುವಂಥ ಅವರ ವೃತ್ತಿಗೆ ಅನುಗುಣವಾಗಿ ಯಾಕಂದರೆ ಅವ್ರು ಅಲ್ಲಿಂದ ಅಲ್ಲಿಗೆ ಬರ್ಬೇಕಾದ್ರೆ ಅವ್ರ ಎಕ್ಸ್ಪೆನ್ಸಸ್ಸು ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಹ್ಯಾಡ್ ಅ ಕಾಮನ್ ಸೆನ್ಸ್. ಸೊ ಅದಿಲ್ಲ, ಅವ್ರು ಅದನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಒಳಗಡೆಯಿಂದ ಅಯ್ಯೋ ಅಂದ್ಕೊಂಡ್ಬಿಡ್ತಾರಲ್ಲ, ಅದು ರಪ್ ಅಂತ ತಟ್ಬಿಟ್ಟಿರುತ್ತೆ. ಸೊ ಇದನ್ನೇ ನಾನು ಹೇಳೋದು, ಯಾರನ್ನೂ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ದಿಸ್ ಹೋಲ್ ವರ್ಲ್ಡ್ ಈಸ್ ಡಿಪೆಂಡಿಂಗ್ ಆನ್ ಎನರ್ಜಿ ಎಕ್ಸ್ಚೇಂಜ್. ಯಾಕಂದರೆ ನಾನು ಏನೋ ನೀವಿಂದ ಪಡ್ಕೋತೀನಿ ಅಂದರೆ ನಾನು ಏನೋ ಕೊಡಬೇಕು. ಬಿಕಾಸ್ ಇಡೀ ಪ್ರಪಂಚನೇ ನಿಂತಿರೋದು ಶಕ್ತಿ ವಿನಿಮಯದ ಆಧಾರದ ಮೇಲೆ, ಎನರ್ಜಿ ಎಕ್ಸ್ಚೇಂಜ್ ಅನ್ನೋಂಥ ಆಧಾರದ ಮೇಲೆ. ಅವ್ರ ಒಳಗಡೆಯಿಂದ ಅಯ್ಯೋ ಅವ್ನು ಕಮ್ಮಿ ಕೊಟ್ಬಿಟ್ನಲ್ಲ ಅಂತ ಅನ್ಸಿದ್ರೆ ಸಾಕು, ಅದು ಪ್ರಾಸ್ಪೆರಿಟಿಗೆ ಡೈರೆಕ್ಟಾಗಿ ಹೊಡೆಯುತ್ತೆ. ಸೊ ಹಂಗಾಗಿ ನೋ ಬಡಿ ಶುಡ್ ಡೂ ಇಟ್. ಅದಕ್ಕೆ ಎನರ್ಜಿ ಎಕ್ಸ್ಚೇಂಜ್ ಅನ್ನೋಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಇದು ಒನ್ ಆಫ್ ದ ವೇ ಹಿಡನ್ ಲಾನಲ್ಲಿ ನೀವು ಧಾರಾಳವಾಗಿ ಕೊಡಿ. ಅವ್ರು ಕೇಳಿದಕ್ಕಿಂತನೂ 10 ರೂಪಾಯಿ ಜಾಸ್ತಿ ಕೊಡಿ, ನಿಮ್ಮ ಭಗವಂತ 10 ರೂಪಾಯಿ ಜಾಸ್ತಿ ಕೊಡ್ತಾನೆ. ಇನ್ನೊಂದು ಏನಂದರೆ, ನಾನು ಅರ್ಥ ಮಾಡ್ಕೊಂಡಿರೋದು, ತುಂಬ ಜನ ಈ ನಮಗೆ ಕಾರ್ ಪಾರ್ಕಿಂಗ್ ಹೆಲ್ಪ್ ಮಾಡ್ತಾರೆ. ಒಂದು 10 ರೂಪಾಯಿ ಅವರು ಒಂದು ಸೀಟಿ ಹೊಡೆದು ಒಂದು 10 ರೂಪಾಯಿ ಕೇಳ್ತಾರೆ ಅವ್ರು, ಅಷ್ಟೇ, ಮತ್ತೇನು ಕೇಳಲ್ಲ. ನೋಡಿ, ನನಗನ್ಸೋದು, ನನ್ನ ಜೇಬಿಂದ 10 ರೂಪಾಯಿ ಹೋದರೆ ನನಗೇನು ಡಿಫ್ರೆನ್ಸ್ ಆಗಲ್ಲ. ಆದರೆ ಒಂದು 10 ರೂಪಾಯಿ ಅವ್ರಿಗೆ ಬಂದರೆ ಪ್ರತಿಯೊಬ್ಬರಿಂದ ಅವ್ರ ಲೈಫ್ ಚೇಂಜ್ ಆಗುತ್ತೆ, ಅವ್ರ ದಿನ ಚೇಂಜ್ ಆಗುತ್ತೆ. ನೋಡಿ, ಅಲ್ಲಿ ಸಿಂಪಲ್ ವಿಚಾರ ಅಲ್ವಾ? ಹೌದು, ನನ್ನ ಚೇಂಜ್ ಆಗಲ್ಲ, ನನ್ನ ಲೈಫಿಗೆ ಏನೂ ವ್ಯತ್ಯಾಸ ಆಗಲ್ಲ ಅಂದಮೇಲೆ ಆಮೇಲೆ ಮನಸ್ಸಿಂದ ಕೊಡಿ. ಕೊಟ್ಬಿಟ್ರೆ ನೋಡಿ, 20 ಜನ ಬರ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ಬೋದು. 10 ರೂಪಾಯಿ ಕೊಟ್ಟರೆ ಅವನು ಖುಷಿಯಿಂದ ಮನೆಗೆ ಹೋಗ್ತಾನೆ ಅಲ್ವಾ? ಸೊ ಹೀಗಾಗಿ ಅದು ಒಂದು ಕಾರಣ ನೀವು ಯಾಕೆ ಕೊಡಬೇಕು ಅನ್ನೋದಕ್ಕೆ. ಯಾಕಂದರೆ ನಿಮ್ಗೆ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಟು ಯು. 10 ರೂಪಾಯಿ ಜಾಸ್ತಿ ಕೊಟ್ಟರೆ, 20 ರೂಪಾಯಿ ಜಾಸ್ತಿ ಕೊಟ್ಟರೆ, 50 ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ಏನೂ ಆಗಲ್ಲ. 298 ರೂಪಾಯಿ ಆಗಿರುತ್ತೆ ಬಿಲ್ಲು ಅಂದ್ಕೊಳ್ಳಿ, ಆಟೋದಲ್ಲಿ 292 ರೂಪಾಯಿ ಆಗಿರುತ್ತೆ. 292, 300 ರೂಪಾಯಿ ಕೊಟ್ಬಿಡಿ, ಏನೂ ಆಗಲ್ಲ. 8 ರೂಪಾಯಿ ಹೋದ್ರೆ ಏನೂ ಆಗಲ್ಲ ನಿಮ್ಮ ಲೈಫಿಗೆ. ಬಟ್ ಅವನು ಪರವಾಗಿಲ್ಲಪ್ಪ, ಬೆಂಗಳೂರಲ್ಲಿ ಇಂಥವ್ರು ಇದ್ದಾರೆ ಅನ್ಕೊಂಡು ಹೋಗ್ತಾನೆ. ಅವನು ಇನ್ನೊಬ್ರ ಹತ್ರ ಜುಗಾಡ್ ಮಾಡೋಕ್ಕೆ ಹೋಗಲ್ಲ ಅಲ್ವಾ? ನೋಡಿ, ಯಾವಾಗಲೂ ನಾನು ಅಂದ್ಕೊಳ್ಳೋದು, ನಿಮಗೊಬ್ರು ಹ್ಯಾಪಿನೆಸ್ ಕೊಟ್ಟರು ಅಂದ್ಕೊಳ್ಳಿ, ನೀವು ಅದನ್ನು ಸ್ಪ್ರೆಡ್ ಮಾಡ್ತೀರಾ. ನಾನು ನಿಮಗೆ ಸುರೇಶ್ ಅವ್ರು ತುಂಬ ಚೆನ್ನಾಗಿ ಕಾಣಿದ್ರೆ ಅಂದರೆ ನೀವು ಇನ್ನೊಬ್ರಿಗೆ ಹೇಳ್ತೀರಾ. ಯಾಕಂದರೆ ಆ ಹ್ಯಾಪಿನೆಸ್ ನಿಮಗೆ ಇಟ್ಕೊಳಕ್ಕಾಗಲ್ಲ, ನೀವು ಹೇಳ್ತೀರಾ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ನಾನು ನಿಮಗೆ ನೆಗೆಟಿವ್ ವೈಬ್ಸ್ ಕೊಟ್ಟರೆ ನೀವು ಅದನ್ನೇ ಅಬ್ಸಲ್ಯೂಟ್ಲಿ ವೆರಿ ಟ್ರೂ ಸರ್, ಅಲ್ವಾ? ವೆರಿ ಟ್ರೂ. ಹೀಗಾಗಿ ರಿಯಲಿ ಅಮೇಝಿಂಗ್. ಸೊ ಅದನ್ನೇ ಹೇಳಿದೆ ಎಲ್ಲರಿಗೂ, ನೀವು ಧಾರಾಳವಾಗಿರಿ. ನೀವು ಧಾರಾಳವಾಗಿದ್ದಾಗ ಮಾತ್ರ ಭಗವಂತನ ಹತ್ರ ಧಾರಾಳತೆ ಕೇಳ್ಬೋದು. ನೀವೇ ಒಳಗಡೆಯಿಂದ ಜುಗ್ಗತನ ಇಟ್ಕೊಂಡು ದೇವರೇ ನೀ ಕೊಟ್ಟಿಲ್ಲ ನೀನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಶಾಪ್ ಹಾಕಿದ್ರೆ ಏನು ಪ್ರಯೋಜನ? ಸೊ ಇನ್ನು 3ನೇ ಪ್ರಶ್ನೆ ಇವತ್ತು ಕೇಳಬೇಕು ಅನ್ಕೊಂಡಿರೋದು, ಹಿಡನ್ ಲಾಸ್ ಆಫ್ ಟ್ರುತ್. ಈ ಒಂದು ಟಾಪಿಕ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅದೇನೆಂದರೆ, ಇದು ನಾನು ಕೂಡ ಅನುಭವಿಸಿದ್ದೀನಿ. ನಾವು ಹಳ್ಳಿ ಊರಿಂದ ಬಂದಂಥವ್ರು, ಕನ್ನಡ ಮೀಡಿಯಮಿಂದ ಬಂದಂಥವ್ರು, ಸಣ್ಣ ಊರುಗಳಿಂದ ಬಂದಂಥವ್ರು, ಮಿಡ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವ್ರು, ಅಥವಾ ಪುವರ್ ಫ್ಯಾಮಿಲಿಯಿಂದ ಬಂದಂಥವ್ರು, ಇಂಗ್ಲೀಷ್ ಗೊತ್ತಿಲ್ಲದೆ ಇರುವಂಥವ್ರು, ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋರಿಗೆಲ್ಲ ಒಂದು ಒಳಗಡೆ ಎಷ್ಟೇ ನಾವು ಜಾಣ್ರಿದ್ರು ಕೂಡ ನಮಗೆ ಕಾನ್ಫಿಡೆನ್ಸ್ನ ಕೊರತೆ ಇರುತ್ತೆ. ಸೊ ಹೀಗಾಗಿ ನಾವು ಏನಾದರೂ ಒಂದು ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಾಗ ಇದು ನನಗೆ ಸಿಕ್ಕಿದೆಯಾ, ನಾನು ಇದಕ್ಕೆ ಲಾಯಕ್ಕಿದ್ದೀನಾ ಅನ್ನೋ ಒಂದು ಪ್ರಶ್ನೆ ನಾವೇ ಕೇಳ್ಕೊಳ್ತೀವಿ. ಈ ಸಬ್ಕಾನ್ಷಿಯಸ್ ಟ್ರಾಮಾ ಇದು ಒಂಥರ ನಮ್ಮ ಮನಸ್ಸಲ್ಲಿರುವಂಥದ್ದು. ಇದ್ರ ಬಗ್ಗೆ ಇದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದು ಅಥವಾ ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಸುರೇಶ್ ಸರ್? ಓಕೆ, ಸೊ ನೋಡಿ, ನಾವು ತುಂಬ ಸಣ್ಣವರು ಇರಬೇಕಾದ್ರಿಂದಲೇ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಲಾಸ್ಟ್ ಎಪಿಸೋಡಲ್ಲಿ. ಸೊ ನಮಗೆ ಯಾವಾಗಲೂ ಒಂದು ಪ್ರೊಫೆಸಿ ಅಂತ ಹೇಳ್ತೀವಿ. ಪ್ರೊಫೆಸಿ ಅಂತ ಹೇಳಿದ್ರೆ ಇಂಗ್ಲೀಷ್ ವರ್ಡ್ ಅದು ಭವಿಷ್ಯವಾಣಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಪ್ರೊಫೆಸಿ ಅಂದರೆ ಮುಂದೆ ಏನಾಗುತ್ತೆ ಅದು ಇವತ್ತೇ ಹೇಳುವಂಥದ್ದು. ಬದುಕಿನಲ್ಲಿ ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಾವು ತುಂಬ ನಂಬಿದಂಥ ಜನಗಳಿಂದ ಆಗುತ್ತೆ. ಅರ್ಥಾತ್ ನೋಡಿ, ಒಂದು ಸಣ್ಣ ಎಕ್ಸಾಂಪಲ್, ಇದೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಅಪ್ಪನ ಜೊತೆ ಹೋಗ್ತಾ ಇರ್ತೀವಿ, ಅದೇನೋ ಒಂದು ತಿಂಡಿ ಕಾಣಿಸುತ್ತೆ, ಅಪ್ಪ ತಿಂಡಿ ಕೊಡ್ಸಪ್ಪ ಅಂತ ಕೇಳಿರ್ತೀವಿ. ಅಪ್ಪ ಕೊಡ್ಸೋದಕ್ಕೆ ಮುಂದೆ ಒಂದು ಮಾತು ಹೇಳ್ತಾರೆ, ಏಯ್ ಅದು ತಿನ್ಬೇಡ, ನೀನು ತಿಂದರೆ ಹೊಟ್ಟೆ ನೋವು ಬರುತ್ತೆ ಹೇಳಿರ್ತಾರೆ. ನಾವೇನು ಮಾಡ್ತೀವಿ, ಹಠ ಮಾಡಿಬಿಟ್ಟು ಅದನ್ನು ತೆಗೆಸ್ಕೊಂಡಿರ್ತೀವಿ. ಬಿದ್ಕೊಂಡು ಎಲ್ಲ ಒದ್ದಾಡಾಕ್ಬಿಟ್ಟಿರ್ತಾರಲ್ಲೇ, ಮಣ್ಣೆಲ್ಲ ಹಾಕೋಬಿಟ್ಟಿರ್ತಾರೆ. ಸೊ ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಕೊಡಿಸಿದ್ರು ಅಂತ ಇಟ್ಕೊಳ್ಳಿ, ಅದು ನಮ್ಮ ಅಪ್ಪನಿಗೆ ಕೊಡಿಸಿದ್ರು ಅಂತ ಇಟ್ಕೊಳ್ಳಿ. ಮನೆಗೆ ಬಂದ ತಕ್ಷಣವೇ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅಪ್ಪ ಹೇಳಿ ಕರೆಕ್ಟೇ, ಯಾಕಂತ ಹೇಳಿದ್ರೆ ಬೀದಿನಲ್ಲಿ ತಿಂದಂಥ ಫುಡ್ಡು ಪಾಯ್ಸನಾಗಿ ಟರ್ನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಇದೇನಿದು, ನಾನು ತಿಂದ ತಕ್ಷಣ ನಂಗೆ ಹೊಟ್ಟೆ ನೋವು ಬಂದ್ಬಿಡ್ತಲ್ಲ. ನಮ್ಮಪ್ಪ ದೇವರು, ಯಾಕಂದರೆ ಅವ್ರು ಏನು ಹೇಳ್ತಾರೆ ಅವೆಲ್ಲ ಏನಾಗ್ತಾಯಿದೆ, ಸತ್ಯ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮೈಂಡಿಗೆ ಬಂತು. ಇನ್ನೊಂದು ದಿನ ಆಗುತ್ತೆ, ಅವ್ರು ಹೇಳ್ತಾರೆ ಸ್ಕೂಲ್ಗೆ ಇವತ್ತು ಛತ್ರಿ ತೊಗೊಂಡೋಗೋ ನೀನು, ಮಳೆ ಬರುತ್ತೆ ಅಂತ. ಸೊ ಆಮೇಲಿಂದ ಅಪ್ಪಸೆ ಅಂತ ಹೊಟ್ಟೋಗಿರ್ತಾನೆ. ಆ ಕಡೆ ಸೈಡಿಂದ ಬರಬೇಕಾದ್ರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅವ್ನು ಅನ್ಕೋತಾನೆ, ಓ
ನಮ್ಮಪ್ಪ ಎಂಥದಪ್ಪ, ಎಂಥ ಪ್ರೊಫೆಸಿ ಮಾಡಿದ್ರಪ್ಪ ಅವರು, ಎಂಥ ಭವಿಷ್ಯವಾಣಿ ಹೇಳಿದ್ರು. ಮಳೆ ಬರೋದು ಹೆಂಗೆ ಗೊತ್ತಾಯ್ತು ಅವ್ರಿಗೆ? ನಾವೆಲ್ಲ ಸಣ್ಣ ಸಣ್ಣವರು ಗೊತ್ತಿರಲ್ಲ. ಓ, ಅಪ್ಪ ಹೇಳಿದ್ದು ಇಷ್ಟು ಪರ್ಫೆಕ್ಟ್ ಆಗೈತಾ ಅಂತೇಳಿ. ಆಮೇಲೆ ಏನು ಹೇಳ್ತಾರೆ, ನೋಡೋ ಎಕ್ಸಾಮ್ಗೆ ಇದನ್ನು ಓದು, ಇದನ್ನೇ ನಿಮ್ಮ ಕ್ವಶನ್ಸ್ಗಳಲ್ಲಿ ಕೊಡ್ತಾರೆ ಅಂದೇಬಿಟ್ಟು ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ಬಹುಶಃ ಅದೇ ಪ್ರಶ್ನೆಗಳೇನಾದ್ರೂ ಒಂದು ಸಣ್ಣವರಾಗಿರ್ಬೇಕಾದ್ರೆ ಬಂದುಬಿಟ್ಟಿದ್ರೆ, ನಮ್ಮ ಅಪ್ಪಂಗೆ ಎಕ್ಸಾಮು ಬರೋದೆಲ್ಲ ಗೊತ್ತಲ್ಲಪ್ಪ, ನಮ್ಮಪ್ಪ ಗ್ರೇಟ್ ಅಂತ ಹೇಳ್ಬಿಟ್ಟು ಅವ್ನು ಅಂದ್ಕೊಂಡಿರ್ತಾನೆ. ಏನೋ ಒಂದು ಸಣ್ಣ ತಪ್ಪಾಗೋಗುತ್ತೆ. ಆದ ತಕ್ಷಣ, ಏಯ್ ಬುದ್ಧಿ ಇದೆಯಾ ನಿನಗೆ, ನಿನ್ನ ಜನ್ಮದಲ್ಲಿ ಉದ್ಧಾರ ಆಗ್ತೀಯ ನೀನು, 4 ಕಾಸಿಗೆ ಬೆಲೆ ಬಾಳಲ್ಲ ನೀನು ಅಂತ ಹೇಳ್ಬಿಟ್ರು ಅಂತ ಇಟ್ಕೊಳ್ಳಿ. ಕರೆಕ್ಟ್. ಈಗ ಪ್ರೊಫೆಸಿ ಏನಾಗಬೇಕು? ಸತ್ಯ ಆಗಬೇಕು. ಸೊ ಟ್ರಾಮಾ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವಿಚ್ ಮೀನ್ಸ್ ಈ 3 ಸತ್ಯಗಳು ನಡೆದ ಮೇಲಿಂದ 4ನೇ ಸತ್ಯನೂ ಸತ್ಯ ಆಗ್ಬೇಕು ತಾನೆ. ಅವೆಲ್ಲವೂ ನಾವು ಅನ್ಕೋತೀವಿ ಆ ಕ್ಷಣದಲ್ಲಿ ಇಗ್ನೋರ್ ಮಾಡಿದ್ದೀವಿ ಅಂತ ಹೇಳಿ. ಯಾಕಂದರೆ ಅಪ್ಪ ಅನ್ನುವಂಥವ್ರು, ಅಥವಾ ಅಪ್ಪ ಅಂತನಲ್ಲ, ಮನೆಯಲ್ಲಿ ಯಾರೇ ಹಿರಿಯರಾದಂಥವ್ರು, ಅವ್ರ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಪಾಸಿಟಿವಿಟಿನಲ್ಲೇ ಇದ್ದಾಗ, ಅಥವಾ ಅವ್ರ ಮಾತಿಂದ ಎಲ್ಲವೂ ಸತ್ಯ ಘಟನೆಗಳೇ ನಡೀತಾ ಹೋಗ್ತಿದ್ದಾಗನ ಯಾವ ಮನುಷ್ಯ ಅದನ್ನು ಒಂದೇ ಒಂದು ಕ್ಷಣದಲ್ಲಿ, ಅವರು ರಿಯಲಾಗಿ ಆಡಿರೋದಿಲ್ಲ, ಯಾರೋ ಒಬ್ಬರು ಪಾಪ ಬೇಕು ಅಂತ ಹೇಳಿರೋದಿಲ್ಲ, ಆ ಕ್ಷಣದ ಕೋಪದಲ್ಲಿ ಹೇಳಿರ್ತಾರೆ ಅವರು. ಆದರೆ ಆ ಕೋಪ ಅನ್ನುವಂಥ ಕೋಪದಲ್ಲಿ ಹೇಳಿದಂಥ ಆ ಮಾತು ಪ್ರೊಫೆಸಿಯಾಗಿ ಟರ್ನ್ ಆಯಿತು. ಆ ಪ್ರೊಫೆಸಿ ಆಗಿದ್ದು ಅವ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ದಟ್ಸ್ ವಾಟ್ ಐ ಸೇ. ನಮ್ಮ ಹಿಂದೆಯಿಂದ ಎಷ್ಟೋ ಜನಗಳು ಇದೇ ಟ್ರಾಮಾಸ್ಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ದುಡ್ಡಿನ ವಿಷಯದಲ್ಲೂ ಸೇಮ್ ಆಗ್ತಾ ಇರುತ್ತೆ. ಈಗ ಹೇಗಂತ ಹೇಳಿದ್ರೆ, ಏಯ್ ಬೇರೆಯವ್ರ ದುಡ್ಡು ವಿಷ, ಮುಟ್ಬೇಡ ನೀನು ಅಂತ ಹೇಳಿರ್ತಾರೆ. ಯಾರಾದರೂ ಮನೆಯಲ್ಲಿ ಯಾರಾದರೂ ದುಡ್ಡು ಕೊಡೋದಕ್ಕೆ ಬಂದಿದ್ರೆ ಏನು ಹೇಳಿರ್ತಾರೆ, ಏಯ್ ಅವ್ರ ಹತ್ರ ದುಡ್ಡು ಇಸ್ಕೊತಾ ಇದೆಯಾ ನೀನು, ಕೊಟ್ಬಿಡು ವಾಪಸ್ಸು ಅಂತ ಹೇಳಿರ್ತಾರೆ. ಇವೆಲ್ಲನೂ ನಾವು ಸಣ್ಣ ವಯಸ್ಸಿಂದನೇ ಕೇಳ್ಕೊಂಡು ಬಂದ್ಬಿಟ್ಟಿರ್ತೀವಿ. ನಮ್ಮ ಮೈಂಡ್ ಒಳಗಡೆ ಏನಂತ ಫೀಡ್ ಆಗಿರುತ್ತೆ ಹೇಳಿ, ಓ ದುಡ್ಡು ಬೇರೆಯವ್ರದ್ದು ಅಂತ ಹೇಳಿದ್ರೆ ಮುಟ್ಬಾರ್ದು. ಆಬ್ವಿಯಸ್ಲಿ ಈಗ ನಾನು ನಿಮಗೆ ದುಡ್ಡು ಕೊಟ್ಟರೆ ನನ್ನ ದುಡ್ಡು ನೀವು ಮುಟ್ಲೇಬೇಕು, ನೀವು ನನಗೆ ದುಡ್ಡು ಕೊಟ್ಟರೆ ನಿಮ್ಮ ದುಡ್ಡು ನಾನು ಮುಟ್ಲೇಬೇಕು. ಅದು ಬೇರೆಯವ್ರ ದುಡ್ಡು ಹಾಗೇ ಐತಲ್ವಾ. ಆದರೆ ನಾವು ಸಬ್ಕಾನ್ಷಿಯಸ್ಲಿ ಅದನ್ನು ವ್ಯೂ ಮಾಡಿಕೊಂಡು ಹೆಣ್ಕೊಂಡದನ್ನು ನಾವು ಅದನ್ನೇ ಇನ್ನುವೇ ಇಂಟರ್ಪ್ರಿಟೇಷನ್ಸಲ್ಲಿ ನಿಜ ಜೀವನದಲ್ಲಿ ಬದುಕ್ತಾ ಇರ್ತೀವಿ. ಹಾಗಾಗಿ ಇವೆಲ್ಲ ಟ್ರಾಮಾಸ್ಗಳು ಸ್ಟಾರ್ಟ್ ಆಗೋದು ಸಣ್ಣ ವಯಸ್ಸಿಂದನೇ. ಹಾಗಾಗಿ ಎಲ್ಲ ಪೇರೆಂಟ್ಗೂ ನಂದೊಂದು ಸಜೆಷನ್ ಏನಂದರೆ, ನಿಮ್ಮ ಮಕ್ಕಳನ್ನ ಫಿನಾನ್ಷಿಯಲ್ ಎಜುಕೇಟೆಡಾಗಿ ಬೆಳೆಸಬೇಕು ಅಂತಿತ್ತು ಅಂತ ಹೇಳಿದ್ರೆ, ಯಾರೇ ಅವ್ರಿಗೆ ದುಡ್ಡು ಕೊಟ್ಟಾಗ ಸುಮ್ಮನೆ ಬಿಟ್ಬಿಡಿ. ಯಾಕಂದರೆ ಅವ್ರು ದುಡ್ಡು ಕೊಡ್ತಾ ಇಲ್ಲ, ಯೂನಿವರ್ಸ್ ಕೊಡ್ತಾ ಇರೋದು, ಭಗವಂತ ಕೊಡ್ತಾ ಇರೋದು. ಅವ್ರು ಯಾರೇ ಕೊಟ್ಟಾಗ ಈಸ್ಕೋಬೇಡ ಅಂತ ಹೇಳ್ಬಿಡು. ನೆಗೆಟಿವ್ ಆಗಿ ಮಕ್ಕಳು ಇದರೊಳಗಡೆ ಇದನ್ನು ತುಂಬಬೇಡಿ. ಇನ್ನೂ ಎಷ್ಟು ಕೆಟ್ಟದಾಗಿ ಹೇಳ್ಕೊಡ್ತಾರೆ ಕೆಲವರು ಅಂತ ಹೇಳಿದ್ರೆ, ನೀನು ಕಷ್ಟಪಟ್ಟು ದುಡಿಬೇಕು, ಬೆವ್ರು ಸುರಿಸ್ಬೇಕು ನೀನು ಅಂತಾರೆ. ಯಾಕೆ ಸುರಿಸ್ಬೇಕು? ಅವ್ನು ನಾಳೆ ಯೋಚನೆ ಮಾಡೋದು ಹಂಗೆ ಮಾಡಿರ್ತಾನೆ. ಅವನು ನಾಳೆ ಬೆಳಿಗ್ಗೆ ಎದ್ದಾಗಲೇ ನಾನು ಕಷ್ಟಪಟ್ಟರೆ ಮಾತ್ರ ನಂಗೆ ದುಡ್ಡು ಬರೋದು. ಪಾಪಚ್ಚಿ ಅವ್ನು ಹಂಗೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸಣ್ಣ ವಯಸ್ಸುಗಳಿಂದ ನಾವೆಲ್ಲ ಅದೇ ಯೋಚನೆಗಳನ್ನ ಮಾಡ್ಕೊಂಡು ಬಂದು ಅದನ್ನೇ ಕೇಳ್ಕೊಂಡು ಬಂದರೆ ಅವೆಲ್ಲನೂ ನಮ್ಮ ಮೆಂಟಲ್ ಟ್ರಾಮಾ ಆಗಿ ಇವತ್ತಿನ ತನಕ ನಮ್ಗೆ ಕಾಡ್ತಾ ಇರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಅತ್ಯಂತ ಅಪಾಯಕಾರಿಯಾದಂಥ ಪ್ರೊಫೆಸಿಗಳು ಅಂದರೆ ಭವಿಷ್ಯವಾಣಿಗಳು ನಮ್ಮ ಋಷಿ ಮುನಿಗಳಿಂದ ಬಂದಿದ್ದಲ್ಲ. ಅವೆಲ್ಲನೂ ನಾವು ತುಂಬ ಹೆಚ್ಚಿನದಾಗಿ ನಮ್ಮದವರ ಕೋಪದಿಂದ ಆಡಿದ ಮಾತುಗಳಿಂದ ಬಂದಿದ್ದಾಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ದಟ್ಸ್ ವೈ ನಾವೆಲ್ಲ ಪೇರೆಂಟ್ಹುಡ್ಡಲ್ಲಿ ಇರಬೇಕಾದ್ರೆ ನಾನು ಹೇಳೋದು, ಮಕ್ಕಳಿಗೆ ಯಾವಾಗಲೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಡಿ, ನೆಗೆಟಿವ್ ಆಗಿ ಮಾತಾಡಬೇಡಿ. ಆ್ಯಂಡ್ ಇದನ್ನು ಒಂದು ಲಾನೇ. ಯಾಕಂದರೆ ಲಾಡ್ ಆಫ್ ಟೈಮ್ಸ್ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಬೆಳೆಸ್ಕೊಂಡಿರುವಂಥದ್ದು ಅದೇ ಪ್ರಕಾರ ಮ್ಯಾನಿಫೆಸ್ಟೇಷನ್ ಆದಾಗ ಯಾಕೆ ಇದಾಗ್ತಾ ಇದೆ ಅಂತ ಅರ್ಥನೇ ಆಗಲ್ಲ ತುಂಬ ಜನಕ್ಕೆ. ಬಿಕಾಸ್ ಅದ್ರ ವ್ಯೂ, ಅದರದ್ದು ರೂಟ್ ಕಾಸ್ ಎಲ್ಲೋ ಒಂದು ಕಡೆ ನಿಂತಿರುತ್ತೆ. ಇನ್ನೊಂದು ಸಣ್ಣ ಆ್ಯಕ್ಟಿವಿಟಿ ಹೇಳ್ತೀನಿ, ಯಾರು ಬೇಕಾದ್ರೂ ಮಾಡ್ಬೋದು. ಏನಂದರೆ, ನಾನು ಇವಾಗ ಪ್ರೆಸೆಂಟ್ಲಿ ಏನು ತಡೆ ಹಿಡ್ಕೊಂಡು ನಿಂತಿದೆ ನನ್ನನ್ನು, ಈಗ ನಾನು ಇದನ್ನು ಈ ತಡೆ ಹಿಡ್ಕೊಂಡು ನಿಂತಿರೋದ್ರಿಂದ ನಾನು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಐಡೆಂಟಿಫೈ ಮಾಡೋದಕ್ಕಿಂತ ಮುಂಚೆ ಏನು ತಡೆ ಹಿಡಿದಿದೆ ಅಂತ ಗೊತ್ತಾಗಬೇಕು ಅವ್ರಿಗೆ. ಏನು ತಡೆ ಹಿಡಿದಿದೆ ಅಂತಲೇ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬಿಡಿಸ್ಕೋಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಒಂದು sureshaiva.com/tools ಹೇಳಿದ್ನಲ್ಲ, ಅದರಲ್ಲೊಂದು ಫಾರ್ಮೆಟ್ ಇದೆ, ಮೈ ಪಾಸ್ಟ್ ಟ್ರಾಮಾಸ್ ಅಂತ ಹೇಳ್ಬಿಟ್ಟು, ಮೈ ಪಾಸ್ಟ್ ಟ್ರಾಮಾಸ್. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೇಮ್ ಅದರೊಳಗಡೆನೇ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಬೋದು. ಅದರೊಳಗಡೆ ಕುತ್ಕೊಂಡು ಒಂದು 8 ಕ್ವಶನ್ಸ್ ಇದೆ. ಅದರ 8 ಪ್ರಶ್ನೆ. ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ನೀವು ಎಲ್ಲೆಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿದೆ. ಜಸ್ಟ್ ಅವ್ರು ಅದನ್ನು ಅಷ್ಟೊಂದು ಫಾಲೋ ಮಾಡಿದ್ರೆ ನನಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಫಸ್ಟ್ ಸಿಗುತ್ತೆ. ಸೊಲ್ಯೂಷನ್ ಆಮೇಲೆ ಕಂಡುಹಿಡಿಯೋಣ. ಫಸ್ಟು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗದೆ ಹೋದರೆ ಅದು ಟ್ರಾಮಾ ಆಗಿ ಉಳ್ಕೊಂಡ್ಬಿಡುತ್ತೆ. ಅವ್ರ ಲೈಫ್ ಟೈಮ್ ಅಯ್ಯೋ ನನ್ನ ಹಣೆ ಬರ ಹಿಂಗೇನೆ ಅಂತ ಹೋಗ್ತಾನೆ ಇರ್ತಾರೆ. ಸ್ನೇಹಿತರೆ, ಹಿಡನ್ ಲಾಸ್ ಆಫ್ ವೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಈಗ ನಾವು ಮುಂದೆ ಶ್ರೀಮಂತರಾಗಬೇಕು, ಸಮೃದ್ಧಿಯ ಬದುಕನ್ನು ಬದುಕಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಓಕೆ, ಆದರೆ ಇವತ್ತು ನನ್ನ ಹತ್ರ ಏನೂ ಇಲ್ಲ, ಇವತ್ತು ನನ್ನ ಹತ್ರ ಬಸ್ ಚಾರ್ಜ್ಗೂ ಟಿಕೆಟ್ ಇಲ್ಲ ಅನ್ನೋ ಸ್ಥಿತಿಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಅಥವಾ ಇದ್ದಿರ್ಬೋದು ಭಾಳಷ್ಟು ಜನ, ನಾನು ಕೂಡ ಇದ್ದೆ ಅಂತ ಅಂದ್ಕೊಳ್ಳೋಣ. ಆದರೆ ಆ ಸಮೃದ್ಧ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ.
ಭವಿಷ್ಯವನ್ನು ಸಮೃದ್ಧ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿಲ್ಲ ನಮಗೆ. ಅಂದರೆ ಇವತ್ತು ನಾವೇನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸುರೇಶ್ ಸರ್? ಸರ್, ನಂದು ಈ 3 months ಪ್ರೋಗ್ರಾಮ್ ಹೇಳ್ತಾ ಇದ್ನಲ್ಲ, ಅದರಲ್ಲಿ ಒಬ್ಬರು ಕ್ಲೈಂಟ್ ಇದ್ದರು. ಸೊ ಈಸ್ ಅನ್ ಅಮೇಝಿಂಗ್ ಪರ್ಸನ್. ಸೊ ಅವರು ಅಂದರೆ ಏನೂ ಇಲ್ಲದೆ ಬಂದವರು, ಅಂದರೆ ಭಾಳ ಸಣ್ಣ ಕುಟುಂಬದಿಂದ ಬಂದವರು. ಆ್ಯಂಡ್ ಹಿ ಹ್ಯಾಸ್ ಮೇಡ್ ಅ ವೆರಿ ಗುಡ್ ಮನಿ ನಾವು. ಸೊ ತುಂಬ ಒಳ್ಳೆ ದುಡ್ಡು ಮಾಡಿಟ್ಟಿರೋರು ಅವರು. ನನ್ನ ಜೊತೆ ಮಾತಾಡ್ತಾ ವಿ ಬಿಕಮ್ ಅ ವೆರಿ ಗುಡ್ ಫ್ರೆಂಡ್ಸ್. ಸೊ ನನ್ನ ವೃತ್ತಿ ನನಗೆ ಏನಂದರೆ, ನನಗೆ ಭಾಳ ಅದ್ಭುತವಾದಂಥ ವ್ಯಕ್ತಿಗಳನ್ನು ಕೊಟ್ಟಿದೆ, ಭಾಳ ಅದ್ಭುತವಾಗಿರುವಂಥ ವ್ಯಕ್ತಿಗಳು. ಅದರಲ್ಲಿ ಅವರು ಒಬ್ಬರು. ಸೊ ಅದಾದಮೇಲಿಂದ ವಾಪಸ್ ಇಬ್ಬರು ಕ್ಲೋಸ್ ಆದೋ, ಅಂದರೆ ಒಳ್ಳೆ ಫ್ರೆಂಡ್ಸ್ ಆದೋ. ಅದಾದಮೇಲಿಂದ ಒಂದು ಟೈಮ್ ಡಿನ್ನರ್ ಕರೆದಿದ್ರು ಅವರು. ಸೊ ನಾನು ಮತ್ತು ನನ್ನ ವೈಫು ಮತ್ತು ನನ್ನ ಪಾಪು ಇದೆ. ಸೊ ನಾವು 3 ಜನ ಹೋಗಿದ್ದು. ಅವರು ಅವ್ರ ಫ್ಯಾಮಿಲಿ ಜೊತೆಗೆ ಬಂದಿದ್ದರು. ವಿ ವರ್ ಹ್ಯಾವಿಂಗ್ ಡಿನ್ನರ್. ಸೊ ಆ ಸಮಯದಲ್ಲಿ ಅವ್ರ ಜೊತೆಗೆ ಹಿಂಗೆ ಮಾತಾಡ್ತಾ ಇದೇ ಪ್ರಶ್ನೆ ಅವ್ರನ್ನ ಕೇಳಿದೆ. ನೀವು ಇಷ್ಟೊಂದೆಲ್ಲ ದುಡ್ಡು ಮಾಡಿ ಇಟ್ಟಿದ್ದೀರಾ, ಅಫ್ಕೋರ್ಸ್ ನೀವು ನನ್ನ ಸ್ಟೂಡೆಂಟು ಆಗಿರ್ಬೋದು, ಬಟ್ ನಿಮ್ಮಿಂದ ಕಲೀಲಿಕ್ಕೂ ಇರುತ್ತೆ. ನೀವು ನನಗೆ ಒಂದು ವಿಷಯನ ಏನಾದ್ರು ಟೀಚ್ ಮಾಡ್ತೀರಾ ಅನ್ನೋದಾಯ್ತು ಅಂದರೆ, ಇದನ್ನು ಡೆಫಿನೆಟಾಗಿ ಮಾಡಲೇಬೇಕು ನೀವು ಅನ್ನೋದಾಯಿತು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಕೇಳಿದೆ. ಆ್ಯಂಡ್ ಈ ಸೆಡ್ ದ ಸೇಮ್ ಥಿಂಗ್. ನೀವು ಪ್ರೆಸೆಂಟ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಅರಿವಿತ್ತು ಅಂದರೆ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳಿ ಅದಾಗಿದ್ದೇ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಹಿ ಹ್ಯಾಸ್ ಗಿವನ್ ಒನ್ ಫಾರ್ಮುಲಾ ಟು ಮೀ. ಅಂದರೆ ಇದನ್ನು ಒಂದು ಫಾರ್ಮೆಟ್ ಮುಖಾಂತರ ಮಾಡ್ಬೋದು. ಅಫ್ಕೋರ್ಸ್ ಸೊ ಸೇಮ್ suresh.com/tools ಅದರೊಳಗಡೆ ಇದೆ, ಆ ಫಾರ್ಮೆಟನ್ನು ಮಾಡ್ಬೋದು. ಜಸ್ಟ್ ಒಂದು ಎಕ್ಸಾಂಪಲ್ಗೆ ತೊಗೊಳ್ತೀನಿ ನೋಡಿ. ಏನಂದರೆ, ನೀವೊಂದು ಪೇಪರ್ ತೊಗೊಳ್ಳಿ, ಆಯಿತಾ? ನಿಮ್ಗೆ ಇನ್ ಕೇಸ್ ಅಲ್ಲಿ ಡೌನ್ಲೋಡ್ ಆಗಿಲ್ಲ ಅಂತೇಳಿ ಒಂದು ಪೇಪರ್ ತೊಗೊಳ್ಳಿ. ಇದರೊಳಗಡೆ ನೀವು 3 ಕಾಲಮ್ ಮಾಡ್ಕೊಳ್ಬೇಕು. ಮೊದಲನೇದು ವರ್ತಮಾನ ಮಾರ್ಗ ಅಂತ. ಎರಡನೇದು ಅಂದರೆ ವರ್ತಮಾನ ಅಂತ ಹೇಳಿದ್ರೆ ಏನು ಹೇಳಿ, ನಾವೇನು ಹೇಳಿ, ಪ್ರೆಸೆಂಟ್. ಇಲ್ಲಿ ಪರಿವರ್ತನಾ ಮಾರ್ಗ ಅಂದರೆ ನನ್ನ ಟರ್ನಿಂಗ್ ಪಾಯಿಂಟ್, ಬದಲಾಗಬೇಕಾಗಿರುವಂಥದ್ದು. ಲಾಸ್ಟ್ ಒನ್ನಲ್ಲಿ ಸ್ವಧರ್ಮ ಮಾರ್ಗ ಅಂತ ಮಾಡಬೇಕು. ಆ್ಯಂಡ್ ಹಿ ಹ್ಯಾಸ್ ಮೇಡ್ ಮಿ ಟು ಡೂ ದಿಸ್ ಆ್ಯಕ್ಟಿವಿಟಿ. ಇಟ್ ವಾಸ್ ಸೋ ಅಮೇಝಿಂಗ್. ನನಗೊಂದು 5 ನಿಮಿಷಲ್ಲೇ ಗಾಟ್ ಲಾಟ್ ಆಫ್ ಕ್ಲಾರಿಟಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಈಗ ನೋಡಿ ನಮ್ಮಲ್ಲಿ ಇಲ್ಲೇನಿದೆ, ಇಲ್ಲಿ ಫಸ್ಟ್ ಒನ್ನು ವರ್ತಮಾನ ಮಾರ್ಗ ಅಂದರೆ ನನ್ನ ಪ್ರೆಸೆಂಟ್ ಮೂಮೆಂಟು. ನಾನು ಇವಾಗ ಮಾಡ್ತಾ ಇರುವಂಥ ಕೆಲಸನೇ ನಾನೇನಾದ್ರು ಮಾಡ್ಕೊಂಡು ಹೋಗ್ತಾ ಇದ್ದರೆ, ಅಂದರೆ ನನ್ನಲ್ಲಿರುವಂಥ ಈಗ ಕರೆಂಟ್ ಹ್ಯಾಬಿಟ್ಸು, ಅಥವಾ ನಾನು ಈಗ ಮಾಡ್ತಾ ಇರುವಂಥ ನನ್ನ ಯೋಚನೆಗಳು, ನನ್ನ ಸರ್ಕಲ್ಲು, ಮತ್ತು ಇವೆಲ್ಲವೂ ಸೇಮ್ ಟು ಸೇಮ್ ಇದೆ ಅಂತ ಇಟ್ಕೊಳ್ಳಿ. ಇದೇ ಪ್ರಕಾರ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ 5 ವರ್ಷದಲ್ಲಿ ನಾನು ಎಲ್ಲಿರ್ತೀನಿ ಅಂತ. ಅಂದರೆ ಇದು ಪ್ರಪ್ರಥಮವಾಗಿ ನನ್ನ ವರ್ತಮಾನ ಮಾರ್ಗ, ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ. ಅದ್ರ ಪಕ್ಕದಲ್ಲಿ ಏನು ಬರೀಬೇಕು ಅಂತ ಹೇಳಿದ್ರೆ, ಬೈ ಚಾನ್ಸ್ ನಾನೇನಾದರೂ ನನ್ನ ಹ್ಯಾಬಿಟ್ಸ್ಗಳನ್ನಾಗಿರಲಿ, ಅಥವಾ ನನ್ನ ಟೈಮನ್ನಾಗಿರಲಿ, ಅಥವಾ ನನ್ನ ಥಿಂಕಿಂಗನ್ನಾಗಿರಲಿ, ಅಂದರೆ ಎನರ್ಜಿ ಮ್ಯಾನೇಜ್ಮೆಂಟ್ ಆಗಿರಲಿ, ಇವುಗಳನ್ನೆಲ್ಲ ಬಹುಶಃ ನಾನೇನಾದ್ರು ಇವತ್ತು ಕೂತ್ಕೊಂಡು ನಿರ್ಧಾರ ಮಾಡಿ ಚೇಂಜ್ ಮಾಡಿದರೆ ಇನ್ನು 5 ವರ್ಷ ಆದಮೇಲೆ ಹೇಗಿರ್ತೀನಿ ಅಂತ, ವಿಚ್ ಇಸ್ ಕಾಲ್ಡ್ ಪರಿವರ್ತನಾ ಮಾರ್ಗ. ಮೂರನೇದು ಸ್ವಧರ್ಮ ಮಾರ್ಗ. ಅಂದರೆ ಇವೆರಡರ ಜೊತೆಗೆ ನನ್ನನ್ನು ಜನಗಳು ಯಾರೂ ಜಡ್ಜ್ ಮಾಡಿಲ್ಲ ಅಂದರೆ, ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ ಅಂದರೆ, ಯಾರಿಗೋ ನಾನು ಮೆಚ್ಚಿಸೋಕ್ಕೆ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ, ಅವಾಗ ತಗೊಳ್ಳುವಂಥ ಡಿಸಿಷನ್ನು ಇನ್ನು 5 ವರ್ಷ ಆದಮೇಲೆ ನಾನು ಎಲ್ಲಿಗೆ ಕರ್ಕೊಂಡೋಗುತ್ತೆ ಅಂತ. ಮೂರೇ. ಒಂದು ಪ್ರೆಸೆಂಟ್, ಈಗ ಕರೆಂಟ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇದೇ ಥರ ಹೋದರೆ ಎಲ್ಲಿರ್ತೀನಿ ನಾನು, ಗೊತ್ತಾಯ್ತು. ಇಲ್ಲ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಎಲ್ಲಿರ್ತೀನಿ. ಯಾರೂ ನನ್ನ ಜಡ್ಜ್ ಮಾಡದೇ ಇದ್ದರೆ ನಾನು ಯಾವ ಥರ ಡಿಸಿಷನ್ಸ್ಗಳನ್ನ ತೊಗೊಳ್ತೀನಿ. ಯಾವಾಗ ನಾವು ಮೊದಲನೇದು ಬರಿತಾ ಇರ್ತೀವಲ್ಲ, ಅದನ್ನು ಬರಿತಾ ಇರುವಂಥದ್ದೆಲ್ಲ ಆಲ್ಮೋಸ್ಟ್ ಎಲ್ಲಿಗೆ ರಿಲೇಟ್ ಆಗಿರುತ್ತೆ ಅಂದರೆ, ಯಾರೋ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ತುಂಬ ವಿಷಯಗಳಲ್ಲಿ ಬದುಕ್ಬಿಡ್ತಾ ಇರ್ತೀವಿ. ಈ 3 ವಿಷಯಗಳನ್ನು ಯಾರು ಮಾಡ್ತಾರಲ್ವ, ವರ್ತಮಾನ ಮಾರ್ಗ, ಪರಿವರ್ತನಾ ಮಾರ್ಗ ಮತ್ತು ಸ್ವಧರ್ಮ ಮಾರ್ಗ, ಈ 3 ಕಾಲಮ್ನ ಹಾಕೊಂಡು ನೀವು ಬರೆದ್ರೆ ರಿಯಲಿ ಐ ಟೆಲ್ ಯು ವಿಲ್ ಗೆಟ್ ಲಾಟ್ ಆಫ್ ಕ್ಲಾರಿಟಿ. ಆಮೇಲೆ ನಾವು ಎಷ್ಟೋ ಮಿಸ್ಟೇಕ್ಗಳು ಮಾಡ್ತಾರೋದು ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಯಾಕಂದರೆ ಭಗವಂತ ನಮಗೇನಾದ್ರೂ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದಾಗ ಅವನೇ ಇಳಿದೇನು ಬರೋದಿಲ್ಲ. ನಮಗೆಲ್ಲ ಒಂದು ಕಡೆ ಥಾಟ್ ಕೊಡ್ತಾನೆ, ಒಂದು ಐಡಿಯಾ ಕೊಡ್ತಾನೆ, ಇದನ್ನು ಮಾಡೋ ಮಾರ ನೀನು ಕೂತ್ಕೊಂಡು ನಿನಗೊಂದು ಐಡಿಯಾ ಬರುತ್ತೆ ಅಂತೇಳಿ. ಯಾವಾಗ ನಾವು ಮಾಡೋಕ್ಕೆ ಕೂತ್ಕೊಳ್ತೀವಿ, ಆಟೋಮೆಟಿಕಲಿ ಅದು ಒಳಗಡೆಯಿಂದ ಪಾಪಪ್ ಆಗ್ತಾ ಹೋಗುತ್ತೆ. ದ ಸೇಮ್ ವೇ ಏನಾದರೂ ಇದನ್ನು 3 ಪ್ರಶ್ನೆಗಳಿಗೆ, ಅಂದರೆ 3 ವಿಧಾನಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗುತ್ತೆ. ಯಾಕಂದರೆ ಭಯ ಆಗುತ್ತೆ ಫ್ಯೂಚರ್ಗೆ. ನಾನು ಹಿಂಗೆ ಹೋದರೆ 5 ವರ್ಷ ಆಮೇಲೆ ಇಲ್ಲೇ ಇರ್ತೀನಲ್ಲಪ್ಪ ಅಂತೇಳ್ಬಿಟ್ಟು ಅಂದ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಡಿಸಿಷನ್ ಚೇಂಜಸ್ ದಿ ಡೈರೆಕ್ಷನ್ ಚೇಂಜಸ್ ದಿ ಡೆಸ್ಟಿನಿ. ನಾವು ತೊಗೊಳ್ಳೋಂಥ ನಿರ್ಧಾರಗಳು, ನಾವಿವತ್ತು ಡಿಸಿಷನ್ಸ್ಗಳು ಏನು ಮಾಡ್ತಾ ಇರ್ತೀವಿ, ಅದು ನಮ್ಮ ಡೈರೆಕ್ಷನ್ನೇ ಚೇಂಜ್ ಮಾಡಿಬಿಡುತ್ತೆ. ಆ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದರೆ ಅದು ನಮ್ಮ ಡೆಸ್ಟಿನಿನೇ ಚೇಂಜ್ ಮಾಡಿರುತ್ತೆ. ಇಲ್ಲಾಂದರೆ ಪ್ರಸ್ತುತ ನಾವೇನು ನಡೀತಾ ಇರ್ತೀವಿ ಇದೇ ಪ್ರಕಾರ ನಡ್ಕೊಂಡೋದ್ರೆ ಜನ್ಮ ಪೂರ್ತಿ ಅಲ್ಲೇ ಉಳ್ಕೊಂಬಿಟ್ಟಿರ್ತೀವಿ. ಸೊ ಅದಾಗಬಾರ್ದು ಅಂತ ಹೇಳಿದ್ರೆ ಇವತ್ತು ಕೂತ್ಕೊಂಡು ಯೋಚನೆ ಮಾಡಬೇಕು. ಹಂಗಾಗಿ ಒಂದು ಮಾತಿದೆ, ಪೀಪಲ್ ಡೋಂಟ್ ಪ್ಲ್ಯಾನ್ ಫ್ಯೂಚರ್, ದೇ ಎಕ್ಸ್ಟೆಂಡ್ ದಿ ಪ್ರೆಸೆಂಟ್ ಅಂತ.
ಓಕೆ. ಸೊ ಹಾಗಾಗಿ ಇವತ್ತೊಂದು ಆ್ಯಕ್ಟಿವಿಟಿ ಮಾಡಿ ರಿಯಲಿ ವಿಲ್ ಗೆಟ್ ಲಾಡ್ ಆಫ್ ಕ್ಲಾರಿಟಿ, ಲಾಡ್ ಆಫ್ ಐಡಿಯಾಸ್. ಎಸ್ ಸರ್. ಸೊ ನೆಕ್ಸ್ಟು ಆಮೇಲೆ ಆ ಸರಿಯಾದ ಇನ್ನೊಂದು ಏನಂದರೆ ನಾವು ಅದ್ರ ಬಗ್ಗೆ ಮಾತಾಡೋದು ಕೂಡ ಸರಿಯಾಗಿ ಎಲ್ಲ ಯೋಚನೆ ಮಾಡೋ ನಿರ್ಧಾರಕ್ಕೆ ಬರ್ತೀವಿ, ಆ ನಿರ್ಧಾರ ಇಂಪ್ಲಿಮೆಂಟ್ ಮಾಡಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ ನಾವು. ಅಬ್ಸಲ್ಯೂಟ್ಲಿ, ಅಂದರೆ ಆ್ಯಕ್ಷನ್. ಎಸ್ ಸ್ನೇಹಿತರೆ, ನೆಕ್ಸ್ಟ್ ನಾನು ಕೇಳಬೇಕು ಅಂದ್ಕೊಂಡ್ರೆ ಒಂದು ಭಾಳ ವಿಶೇಷವಾದ ಪ್ರಶ್ನೆ, ಭಾಳ ಚೆನ್ನಾಗಿದೆ ಇದು. ಅದೇನೆಂದರೆ ಈಗೆಲ್ಲ ಸ್ಟಾರ್ಟಪ್ಗಳ ಒಂದು ಯುಗ ಆಗಿರೋದ್ರಿಂದ ತುಂಬ ಜನ ಸ್ಟಾರ್ಟಪ್ಗಳನ್ನ ಮಾಡಬೇಕು ಅಂತ ಅನ್ಕೋತಾರೆ. ಮತ್ತು ಸ್ಟಾರ್ಟಪ್ ಮಾಡ್ಬೇಕು ಅಂದ್ಕೊಂಡವರು ಅಥವಾ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡವ್ರ ಹತ್ರ ಯಾವಾಗಲೂ ಒಂದು ಡೈಲಾಗ್ ಇರುತ್ತೆ. ಆ ಡೈಲಾಗ್ ಏನಂತ, ನನ್ನ ಹತ್ರ ಒಂದು ಅದ್ಭುತವಾದ ಬಿಸ್ನೆಸ್ ಐಡಿಯಾ ಇದೆ, ನನ್ನ ತಲೆಯಲ್ಲಿ ಇರುವಂಥ ಬಿಸ್ನೆಸ್ ಐಡಿಯಾನ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಇದು ನಾನು ನಾಳೆನೇ ಕೋಟ್ಯಾಧೀಶ್ವರ ಆಗ್ತೀನಿ, ಮಿಲಿಯನರ್ ಆಗ್ತೀನಿ, ಆದರೆ ನನಗೆ ಇನ್ವೆಸ್ಟ್ ಮಾಡೋರು ಸಿಗ್ತಾ ಇಲ್ಲ ಅನ್ನೋದು ಒಂದು ತಲೆಯಲ್ಲಿ ತುಂಬ ಜನರ ತಲೆಯಲ್ಲಿರುತ್ತೆ. ಹೀಗಾಗಿ ಕೆಲವೊಬ್ರು ಏನು ಮಾಡ್ತಾರೆ, ಹೇಗೋ ಸಾಲಾಗಿಲ್ಲ ಮಾಡಿಕೊಂಡು ಬಿಸ್ನೆಸ್ ಶುರು ಮಾಡ್ಕೊಂಡು ಒಂದು ಸ್ವಲ್ಪ ಲಾಸ್ಗೆ ಮಾಡ್ಕೊಳ್ಳೋವಂಥದ್ದು ಇರುತ್ತೆ. ಅಂದರೆ ಒಂದು ಬಿಸ್ನೆಸ್ ಅಂದ ತಕ್ಷಣ ಫಸ್ಟು ತಲೆಗೆ ಬರುವಂಥದ್ದು ಭಾಳಷ್ಟು ಜನರಿಗೆ ದುಡ್ಡು ಬೇಕು ಅಂತ. ಸೊ ಇದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಒಂದು ಬಿಸ್ನೆಸ್ ಅಂದರೆ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ಗೆ ಬೇಕಾಗಿರೋದು ದುಡ್ಡಾ ಅಥವಾ ಬೇರೆ ಏನಾದರೂ ಬೇಕಾ ಅನ್ನೋದು ಪ್ರಶ್ನೆ. ಸೊ ದಟ್ಸ್ ಗ್ರೇಟ್. ಆ್ಯಕ್ಚುಲಿ ಎಲ್ಲರ ಹತ್ರ ಒಂದು ಅಬ್ಸೆಷನ್ ಇರುತ್ತೆ. ಅಂದರೆ ಎಲ್ರಿಗೂ ಒಂದು ಫಾಸ್ಟ್ ಕಾರ್ ಬೇಕು ಅಂದರೆ ನನಗೊಂದು ಕ್ಯಾಪಿಟಲ್ ಬೇಕು ಅಂತ ಹೇಳ್ಬಿಟ್ಟು ಅನ್ಕೊತಾ ಇರ್ತಾರೆ. ಆದರೆ ಇದಕ್ಕೆ ಸತ್ಯನೇ ಸ್ವಲ್ಪ ಉಲ್ಟಾ ಇದೆ. ಇದು ಏನಂದರೆ, ಯಾರನ್ನಾದ್ರೂ ಹೋಗ್ಬಿಟ್ಟು ಕೇಳಿ, ನೀನು ಯಾಕಪ್ಪ ಇನ್ನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ? ನನಗಂತೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಆಸೆ ಇದೆ ಸರ್, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಾಯಿಲ್ಲ? ಸೊ ದುಡ್ಡಿಲ್ಲ ಸರ್, ನನ್ನ ಹತ್ರ ಕ್ಯಾಪಿಟಲ್ ಇಲ್ಲ ಹೇಳ್ತಾರೆ. ಓಕೆ, ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಹೇಳಿ ನೀನು? ನಮ್ಮ ಬಾಸ್ ಬೈತಾರೆ ಸರ್ ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ, ಅದಕ್ಕೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕು. ಹಂಗೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾನಲ್ಲ, ಅವ್ನು ಯಾವತ್ತೂ ಉದ್ಧಾರ ಆಗಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಪರ್ಪಸ್ಸಿಂದ, ಏನಾದರೂ ಒಂದು ಸೊಸೈಟಿನಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಹೊರತು. ಸೊ ಯಾರಾದ್ರೂ ನಮ್ಮ ಬಾಸ್ ಬೈತಾರೆ, ನಾನು ಎಂಡ್ ಆಫ್ ದಿ ಡೇ ರಿಪೋರ್ಟ್ ಕಳ್ಸೋಕ್ಕೆ ಇಷ್ಟ ಇಲ್ಲ, ನನಗೆ ಟೀಮ್ಸ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ಬೇರೆ. ಇನ್ನೊಂದು ಅರ್ಥ ಏನಂದರೆ, ನನ್ನ ಹತ್ರ ದುಡ್ಡಿಲ್ಲ, ಕ್ಯಾಪಿಟಲ್ ಇಲ್ಲ ಅಂತೇಳ್ಬಿಟ್ಟು ಅಂದ್ಕೊಂಡು ತಿರುಗ್ತಿರ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಬಂದು ಕ್ಯಾಪಿಟಲ್ ಅಲ್ಲ, ಅವರ ಥಿಂಕಿಂಗ್. ಇಲ್ಲಿ ಏನನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದು ಹೇಳಿದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ, ಬಟ್ ಟ್ರೈ ಮಾಡಲಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಈಗ ಒಂದು ಒಳ್ಳೆ ಪವರ್ಫುಲ್ ಆಗಿರುವಂಥ ಕಾರ್ ಇದೆ ಅಂತ ಇಟ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಅವನ ಹತ್ರ ಒಂದು ಕಾರ್ ಕೊಂಡ್ಕೊಂಡಿದ್ದಾನೆ. ಅವನು ಯಾರ್ದು ನನಗೆ ಅವನ ಎದುರುಗಡೆ ಬಂದು ನಿಂತ್ಕೊಂಡಂಥ ವ್ಯಕ್ತಿಗೆ ಅದು ಯಾರೇ ಬಂದು ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಅವನು ಕಾರ್ ಕೀ ಕೊಡ್ತಾನೆ. ಒಳ್ಳೆ ಪವರ್ಫುಲ್ ಆಗಿರುವಂಥ ಸ್ಪೋರ್ಟ್ಸ್ ವೆಹಿಕಲ್, ಲೆಟ್ಸ್ ಸೇ ಫೆರಾರಿ ಅಂತ ಇಟ್ಕೊಳ್ಳೋಣ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕಾರು ಅಂತ ಇಟ್ಕೊಳ್ಳಿ. ಅವನು ಆ ಬ್ರ್ಯಾಂಡ್ ನ್ಯೂ ಕಾರು, ಹೊಸ ಕಾರು, ಅವನು ಒಳಗಡೆ ಕೂತ್ಕೊಂಡ ತಕ್ಷಣ ಅವನಿಗೆ ಡ್ರೈವಿಂಗ್ ಬಂದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ 5 ನಿಮಿಷದಲ್ಲಿ ಕಾರ್ ಏನಾಗುತ್ತೆ? ಕ್ರಾಶ್ ಆಗುತ್ತೆ. ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇನೆ, ಈ ಕಾರ್ ಅನ್ನುವಂಥದ್ದು ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಕ್ಯಾಪಿಟಲ್. ಆದರೆ ಡ್ರೈವಿಂಗ್ ಅನ್ನೋದಿದೆಯಲ್ಲ, ಇದು ಬಂದು ಸ್ಕಿಲ್. ಈಗ ಒಬ್ಬ ಸ್ಪೋರ್ಟ್ಸ್ ಕಾರ್ ಓಡಿಸೋನೇ ಇರ್ತಾನೆ, ಅಥವಾ ಒಂದು ಸ್ಪೋರ್ಟ್ಸ್, ಈಗೆಲ್ಲ ನಾವೆಲ್ಲ ನೋಡ್ತಿರ್ತೀವಲ್ಲ, ಒಳ್ಳೊಳ್ಳೆ ಕಾರ್ಗಳನ್ನೆಲ್ಲ ಸ್ಪೋರ್ಟ್ಸ್ ಕಾರಲ್ಲಿ ಯೂಸ್ ಮಾಡ್ತಿರ್ತಾರೆ. ಆ ಸ್ಪೋರ್ಟ್ಸ್ ಕಾರು ಓಡಿಸೋವಂಥ ಒಬ್ಬ ವ್ಯಕ್ತಿಗೆ ತೊಗೊಂಡು ಬಂದು ಒಂದು ಸಣ್ಣ ಕಾರು ಮಾರುತಿ ಆಲ್ಟೋ ಕೊಟ್ರೂ ಅದನ್ನು ಅವನು ಮ್ಯಾಕ್ಸಿಮಮ್ ಎಫಿಷಿಯೆಂಟ್ ಸ್ಪೀಡಲ್ಲಿ ಓಡಿಸ್ತಾನೆ, ಅದರಲ್ಲೇ ಡ್ರಿಫ್ಟ್ ಬೇಕಾದ್ರೂ ಮಾಡ್ತಾನೆ. ಬಿಕಾಸ್ ಇವಾಗ ಅದು ಕಾರಿಂದ ಆಯಿತಾ ಅಥವಾ ಅವನ ಸ್ಕಿಲ್ಲಿಂದ ಆಯಿತಾ? ಸ್ಕಿಲ್ ಅಲ್ವಾ? ಸೊ ವಿಚ್ ಮೀನ್ಸ್ ಸ್ಕಿಲ್ ಅನ್ನುವಂಥದ್ದು ಇಂಪಾರ್ಟೆಂಟು ಅಂತ ಆಯ್ತಲ್ಲಿಗೆ ನಮಗೆ. ಅರ್ಥಾತ್ ಯಾವ ಮನುಷ್ಯ ಅವನ ಸ್ಕಿಲ್ ಮೇಲೆ ವರ್ಕ್ ಮಾಡದೆ ಬರೀ ಕ್ಯಾಪಿಟಲ್ ಬೇಕು ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ತಾನೆ, ಅಲ್ಲಿ ವರ್ಕ್ ಆಗೋದಿಲ್ಲ ಅಂತ ನಾನು ಹೇಳೋದು. ಅಂದರೆ ಈಗ ಇವತ್ತು ನೋಡಿ, ಇನ್ವೆಸ್ಟ್ಮೆಂಟ್ಗೆ ಸರ್ ಭಾಳಷ್ಟು ಜನಗಳಿದ್ದಾರೆ ಇನ್ವೆಸ್ಟ್ ಮಾಡಲಿಕ್ಕೆ. ಇವತ್ತು ಐಡಿಯಾ ಇದ್ದರೆ ಸಾಕಷ್ಟೇ ಇನ್ವೆಸ್ಟ್ ಮಾಡೋದಕ್ಕೆ ಜನಗಳಿದ್ದಾರೆ, ಬಟ್ ಐಡಿಯಾ ಪ್ರೆಸೆಂಟಬಲ್ ಆಗಿರ್ಬೇಕಷ್ಟೇ. ಯಾವಾಗ ಅದು ಪ್ರೆಸೆಂಟಬಲ್ ಆಗಿರುತ್ತೆ, ತುಂಬ ಜನ ಇನ್ವೆಸ್ಟರ್ಸ್ಗಳು ಬಂದಿರ್ತಾರೆ. ಒಂದು ಎಕ್ಸಾಂಪಲ್ ದುಬೈ ಏನು ಸಿಕ್ಕಾಪಟ್ಟೆ ಬರೀ ಆಯಿಲಿಂದ ಬೆಳೆದಿದ್ದಂತ ಹೇಳ್ಬಿಟ್ಟಲ್ಲ, ಭಾಳಷ್ಟು ಜನ ಇನ್ವೆಸ್ಟರ್ಸ್ಗಳು ಇವಾಗ ನೋಡಿ, ಯಾರನ್ನು ನೋಡಿ ದುಬೈನಲ್ಲಿ ಪ್ರಾಪರ್ಟಿ ಮಾಡ್ತಾಯಿದ್ವಿ, ಅದೊಂದು ಟ್ರೆಂಡ್ ಇವಾಗ. ದುಬೈ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಅವ್ರ ಹತ್ರ ಸ್ಕಿಲ್ ಇದ್ದಿದ್ದಕ್ಕೆ ಇವತ್ತು ಇಡೀ ಪ್ರಪಂಚದ ದುಡ್ಡೆಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಆಗ್ತಾಯಿದೆ ಇವತ್ತು. ಅಂದರೆ ನಾನು ದುಬೈನ ಹೊಗಳ್ತಾ ಇಲ್ಲ, ಐಮ್ ಜಸ್ಟ್ ಟೆಲಿಂಗ್. ಅಂದರೆ ಅದನ್ನು ಕಲೀಲಿಕ್ಕಿದೆ. ಅಂದರೆ ಅವರಲ್ಲಿರುವಂಥ ಸ್ಕಿಲ್ ಯಾವಾಗ ಗೊತ್ತಾಗುತ್ತೋ ಜನಗಳಿಗೆ, ಆಟೋಮೆಟಿಕಲಿ ಒಬ್ಬ ಅವ್ನ ಕಾರ್ ಕೀನ ತೊಗೊಬಂದ್ಬಿಟ್ಟು ಕೊಡ್ತಾನೆ, ನೀನೇ ಡ್ರೈವ್ ಮಾಡಪ್ಪ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ನ ಸ್ಕಿಲ್ ಬಗ್ಗೆ ಗೊತ್ತಿರುತ್ತೆ. ವಿಚ್ ಮೀನ್ಸ್ ನನ್ನ ದುಡ್ಡನ್ನು ತೊಗೊಳಪ್ಪ, ನೀನು ಇನ್ವೆಸ್ಟ್ ಮಾಡ್ಕೊ, ಬಟ್ ನಿನ್ನ ಪ್ರಾಡಕ್ಟನ್ನು ನೆಕ್ಸ್ಟು ನಾನು ಪ್ರಮೋಟ್ ಮಾಡ್ತೀನಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅದಕ್ಕೆ, ನೀನು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗು ಅಂತ ಮಾಡೋಕ್ಕಿದ್ದಾರೆ. ಬಟ್ ಯಾವಾಗ ಮನುಷ್ಯ ಅವನ ಸ್ಕಿಲ್ ಮೇಲೆ ವರ್ಕ್ ಮಾಡೋದಿಲ್ಲ, ಅವನ ಸ್ಕಿಲ್ ಇಲ್ದೇನೆ ಕ್ಯಾಪಿಟಲ್ ಬೇಕು ಅಂತ ಕೇಳಿದ್ರೆ ಅದು ವರ್ಕ್ ಆಗೋದಿಲ್ಲ. ಎಸ್. ಸೊ ಹೀಗಾಗಿ ಕ್ಯಾಪಿಟಲ್ಗಿಂತ ಮುಖ್ಯ ಸ್ಕಿಲ್ಲು.
ಮತ್ತು ಕ್ಯಾಪಿಟಲನ್ನು ಹೇಗೆ ಅಕ್ವೈರ್ ಮಾಡಬೇಕು ಅನ್ನೋದು ಕೂಡ ಒಂದು ಸ್ಕಿಲ್ಲೇ. ಎಸ್. ಸೊ ಅಲ್ವಾ, ಆ ಸ್ಕಿಲ್ ಬರೋಕ್ಕಿಂತ ಮುಂಚೆ ನಿಮ್ಮ ಸ್ಕಿಲ್ಗಳು ಅಂದರೆ ಬಿಸ್ನೆಸ್ ಬೇಕಾಗಿರೋ ಸ್ಕಿಲ್ಲನ್ನು ನೀವು ರೂಢಿಸ್ಕೊಳ್ಬೇಕು. ಯಾಕೆಂದರೆ ಬಿಸ್ನೆಸ್ ಅಂದರೆ ದುಡ್ಡು ಅನ್ನೋದು ಅದರ ಇಂಟಿಗ್ರಲ್ ಪಾರ್ಟು. ನಿಮಗೆ ಹೇಗೆ ದುಡ್ಡನ್ನು ಜನ್ರೇಟ್ ಮಾಡಬೇಕು ಅಥವಾ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನಿಮಗೆ ಪಿಚ್ ಡೆಕ್ ಹೇಗೆ ರೆಡಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅಥವಾ ಹೇಗೆ ಅದು ಅವ್ರಿಗೆ ಕನ್ವಿನ್ಸ್ ಆಗೋ ಥರ ಅದನ್ನು ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ಸ್ಕಿಲ್ನ ಲ್ಯಾಕ್ ಇದೆ ಅಂತ ಅರ್ಥ ಅಲ್ವಾ. ಈಗ ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಕತೆ ಹೇಳಿ ಒಬ್ಬ ನಿರ್ದೇಶಕ ಹೋದಾಗ ಒಬ್ಬ ಪ್ರೊಡ್ಯೂಸರ್ಗೆ ಒಪ್ಸೋಕ್ಕಾಗಿಲ್ಲ ಅಂದಮೇಲೆ ನೀವು ಒಂದು 6 ಕೋಟಿ ಜನರಿಗೆ ಹೇಗೆ ಒಪ್ಸೋಕ್ಕೆ ಸಾಧ್ಯ ಅಲ್ವಾ. ಒಂದು ಲೈನಲ್ಲಿ ಹೇಳಿ ನೀವು ಒಪ್ಸೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಅಂತಂದರೆ ಇಲ್ಲೂ ನೀವೇನೋ ಮಾಡ್ತೀರ ಅಂತ ಅರ್ಥ. ಹೀಗಾಗಿ ಸ್ಕಿಲ್ ಮೇಲೆ ಕೆಲಸ ಮಾಡಿ ಅಂತ ಸುರೇಶ್ ಸೈವಾ ಸರ್ ಹೇಳಿದರು. ಇದು ಇವತ್ತಿನ ಪಾಡ್ಕಾಸ್ಟ್ನ ಸೀಕ್ರೆಟ್ಸ್ ಆಫ್ ವೆಲ್ತ್ ಇದೆಯಲ್ಲ, ಅದರ ಒಂದು ಸೀಕ್ರೆಟ್ ಅಷ್ಟೇ. ಈ ಥರ ಸುಮಾರು ಸೀಕ್ರೆಟ್ಗಳನ್ನ ಹೇಳಿದ್ದೀವಿ, ದಯವಿಟ್ಟು ಅದನ್ನೆಲ್ಲ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಸುರೇಶ್ ಸೈವಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಿಮಗೆ ಏನು ರಿಕ್ವೆಸ್ಟು ಅಂದರೆ ಈ ಒಂದು ನಾಲೆಜಬಲ್ ಸೆಷನ್ಗಳನ್ನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸುರೇಶ್ ಸೈವಾ ಅವ್ರನ್ನ ನೀವು ಸಂಪರ್ಕಿಸಬೇಕು ಅಂದರೆ ದಯವಿಟ್ಟು ಅವರ ಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವೂ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.